ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ನಮ್ಮ ಹಿರಿಯ ಸಾಹಿತ್ಯ ಗೆಳೆಯರು, ನಾವೆಲ್ಲ ಸಾಹಿತ್ಯ ಪರಿಷತ್ತಿನಿಂದ ಪರಿಚಯ ಆಗಿದ್ದು, ಮತ್ತು ನಾವು ಬೈರಮಂಗಲ ರಾಮೇಗೌಡರು ಒಂದೇ ಜಿಲ್ಲೆಯವರು ಅನ್ನೋದು ಖುಷಿ. ರಾಮನಗರ ಜಿಲ್ಲೆ ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗಿದೆ. ಶಾಂತರಾಜು ಸರ್ ಕಳೆದ ಒಂದು 15 ವರ್ಷದಿಂದ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಅವರ ಕಾಲೇಜಿಗೆ ಒಂದು ಕಾರ್ಯಕ್ರಮ ಮತ್ತು ಸಾಹಿತ್ಯದ ಬೇರೆ ಬೇರೆ ಒಡನಾಟಗಳಲ್ಲಿ ಪರಿಚಯ ಆಗಿರುವಂಥದ್ದು. ಈಗ ಚಂದ್ರಶೇಖರ್ ಸರ್ ಜೊತೆಗೆ ಪರಿಚಯ, ಕೋಶಾಧಿಕಾರಿಗಳು. ನಮ್ಮ ಪ್ರೊಫೆಸರು ಗುರುಪ್ರಸಾದ್ ಸರು ಕಳೆದ ಬಾರಿ ಒಂದು 2016ರಲ್ಲಿ ಬಂದಿದ್ದೆ ಜನಪದ ಮಹಾಕಾವ್ಯಗಳ ಬಗ್ಗೆ ಮಾತಾಡೋದಕ್ಕೆ. ಆವಾಗ ಆತ್ಮೀಯರಾಗಿದ್ದು, ಮತ್ತೆ ಒಂದು 2-3 ಸಲ ಬಂದಿದ್ದೆ. ಅದಾದಮೇಲೆ ಹೆಚ್ಚಿಗೆ ಬರೋಕ್ಕಾಗಿಲ್ಲ. ಯಾಕೆ ಅಂದರೆ ರಾಮನಗರ ಜಾನಪದ ಲೋಕಕ್ಕೆ ಹೋಗಿ ಸೇರಿದ ಮೇಲೆ 5 ವರ್ಷ ಆಯಿತು. ಮೊದಲು ಇಲ್ಲೇ ಉಪನ್ಯಾಸಕನಾಗಿದ್ದೆ, KR ಪುರಮಲ್ಲಿ ಓಡಾಟ ಮಾಡಿಕೊಂಡು ಮಧ್ಯ ಬಂದು ಹೋಗ್ತಾ ಇದೆ. ಈಗ ದೂರ ಆದ್ದರಿಂದ ಕೆಲಸ ಮುಗಿಯೋದೇ 5:30, ಕೆಂಗೇರಿ ಬಂದು ಮನೆಗೆ ಸೇರೋದು 7:30. ಹಾಗಾಗಿ ಎಲ್ಲೂ ಹೋಗೋಕ್ಕಾಗಲ್ಲ. ಊಟ ಮಾಡ್ದ, ಮಲಗ್ದ, ಮತ್ತೆ ಬೆಳಗ್ಗೆ ಎದ್ದ, ಜೋಳಿಗೆ ಹಾಕ್ಕೊಂಡ, ಹೊರಟ. ಇದು ನಮ್ಮ ಕತೆ ಈಗ 5 ವರ್ಷದಿಂದ. ಜನಪದದಲ್ಲಿ ಹಾಸ್ಯ ಅನ್ನೋಂಥದ್ದು ಸಾರ್ ಹೇಳಿದ್ರು, ನನಗೆ ಗಡಲಲ್ಲಿ ಇದು ನನ್ನ ಮೊದಲ ಪ್ರಯೋಗ. ಭಾಷಣ ಮಾಡಿದ್ದೀನಿ, ಹಾಡಾಡಿದ್ದೀನಿ, ಮಕ್ಕಳನ್ನ ನಗಿಸಿದ್ದೀನಿ, ಈಗ ನಿಮ್ಮನ್ನು ನಗಿಸ್ಬೇಕು. ಮೊದಲ ಪ್ರಯೋಗ ಆಗಲಿ ನೋಡೋಣ ಸರ್ ಅಂತ ಹೇಳಿ ಬಂದೆ. ಜನಪದ ಅನ್ನೋಂಥದ್ದು ನಮ್ಮ ಊರಿನಲ್ಲಿ, ನಮ್ಮ ಹಿತ್ತಲಲ್ಲಿ, ನಮ್ಮ ಒಲೆ ಮುಂದೆ, ನಮ್ಮ ನಡುಮನೇಲಿ, ಇವೆಲ್ಲ ಹಳ್ಳಿಯರು ಇದ್ರಾಗ ಅದೆಲ್ಲ ಅರ್ಥ ಆಗ್ತದೆ. ನಡುಮನೇಲಿ, ಮನೆ ಮುಂದೆ ಜಗಲಿ, ಬಗಾಲ್ ಬಗಲಿ ಮನೆ ಮುಂದೆ ಜಗಲಿ, ಹುಡುಗಿ ನೋಡಿ ನಗಲಿ ಅಂತ ನಮ್ಮವರೆಲ್ಲ ಹೇಳ್ತಿದ್ದ. ಅರ್ಥ ಆಯ್ತೋ ಇಲ್ವೋ? ಹಿಂದೆ ಬಗಾಲ್ ಬಗಲಿ ಮನೆ ಮುಂದೆ ಜಗಲಿ, ಹುಡುಗಿ ನೋಡಿ ನಗಲಿ ಅಂತ. ಅಲ್ಲಿ ಊರಲ್ಲೊಬ್ಳು ಗುಜ್ಜಿ ಅಂತ ಇದ್ಲು. ಅವಳು ನೋಡಿದ್ರೆ ಎಲ್ಲರೂ ಹೆಣ್ಮಕ್ಳು ತಪ್ಪಾಗಿ ಭಾವಿಸಬಾರ್ದು. ಜನಪದ ಅದು ನೇರ ನುಡಿ. ಅಲ್ಲಿ ಶ್ಲೀಲ, ಅಶ್ಲೀಲ, ಹೆಣ್ಣು ಗಂಡು ಈ ಥರದ್ದೇನು ತಾರತಮ್ಯ ಇರಲ್ಲ. ಅಲ್ಲೇನು ಹಾಸ್ಯ ಬರಬೇಕು, ನಗಿಸ್ಬೇಕು, ನಕ್ಕಬೇಕು. ಅಲ್ಲಿ ಒಂದಷ್ಟು ಗಳಿಗೆ ಸಮಯ ವ್ಯಯ ಆಗಬೇಕು, ಆಮೇಲೆ ಮುಂದಕ್ಕೆ ಹೋಗಬೇಕು. ಗುಜ್ಜಿ ಅಂತ ಹುಡುಗಿ ಇದ್ಲು. ಅವಳು ಊರವರೆಲ್ಲ, ಆ ಹೆಣ್ಣುಮಗಳಿಗೆ ಊರವರೆಲ್ಲ ತುಂಬ ಖುಷಿಯಾಗಿ ಅವ್ರನ್ನ ನಗಿಸ್ತಿದ್ರು. ಅವಳು ಬೇಸರ ಆಯ್ತಿತ್ತು. ಆದರೂ ಅವ್ರಿಗೆ ಅಜ್ಜಿ ಅಂತ ಹೇಳಿ ಕರೆಯೋಕ್ಕೆ ಹೋಗ್ತಿದ್ಲು. ಅವ್ರ ಮನೆ ಮುಂದ್ಗಡೆ ಪಡಸಾಲೆ. ಅದಕ್ಕೆ ನಮ್ಮೂರು ಹುಡುಗ ಒಬ್ಬ ಭಾರಿ ಚೇಡ್ಸೋನು, ಬಗಾಲ್ ಬಗಲಿ ಮನೆ ಮುಂದೆ ಜಗಲಿ, ಹುಡುಗಿ ನೋಡಿ ನಗಲಿ ಅಂತ ಹೇಳ್ಬಿಟ್ಟು ಟಕ್ಕನೆ ಹೇಳ್ಬಿಟ್ಟು ಹೊಡೋಬಿಡ. ನಾವೆಲ್ಲ ಗೊಳ್ಳಂತ ನಗಿಯೋವಿ. ನಗು ಅನ್ನೋಂಥದ್ದು ಒಂದು ನಮಗೆ ಏನು ಒಂದು ವಸ್ತು ಆದರೆ ಒಬ್ಬರಿಗೆ ಬೇಸರ ತರ್ತದೆ. ನಾವೇ ನಗು ವಸ್ತು ಆದಾಗ, ಅಥವಾ ನಗುವನ್ನೇ ಒಂದು ವಸ್ತು ಮಾಡಿಕೊಂಡಾಗ, ಅಥವಾ ಜನರನ್ನೇ ವಸ್ತುವಾಗಿ ಮಾಡಿಕೊಂಡಾಗ, ವಸ್ತುವನ್ನೇ ನಗುವಾಗಿ ತಗೊಂಡಾಗ, ಈ ಥರದ ಬೇರೆ ಬೇರೆ ವಿಚಾರಗಳನ್ನು ನಮ್ಮ ಹಾಸ್ಯದಲ್ಲಿ ಸೇರಿಸ್ತಾ ಹೋಗ್ತಾ ಇತ್ತು. ಈ ಜನಪದದಲ್ಲಿ ಹಾಸ್ಯ ಹೆಂಗೆ ಮಾಡೋದು? ಏನು ಸರ್ 20 ದಿನ ಇದೆ, ರವಿಯವರ ರೆಡಿ ಆಗಿಬಿಡಿ ನೋಡೋಣ ಅಂತ ಅಂದರು. ಅದಕ್ಕೆ ನಾನು ಹೆಚ್ಚಿಗೆ ಹಾಡುಗಳನ್ನೇ ತಗೊಂಡೆ. ಹೀಗೆ ಗಂಡ ವ್ಯಾಪಾರಕ್ಕೆ ಹೋಗ್ತಿದ್ದ. ಪ್ರತಿ ಸರಿ ವ್ಯಾಪಾರಕ್ಕೆ ಹೋಗೋನು ಹೆಂಡತಿಗೆ ಮೊದಲೇ ಹೇಳಿದ್ದೀನಿ, ಹೆಣ್ಮಕ್ಳು ಯಾರೂ ಬೇಜಾರು ಮಾಡಬಾರ್ದು ಅಂತ. ಇಲ್ಲಿ ಶ್ಲೀಲ ಅಶ್ಲೀಲ ಜನಪದದಲ್ಲಿ ಆ ಥರದ್ದು ಏನು ಭಾವನೆ ಇಲ್ಲ. ನೇರವಾಗಿ ತೆಗ್ದ ಒಗದ ಅಲ್ಲೇನು ಇಲ್ಲ, ವಿಚಾರನೇ ಇರಲ್ಲ. ಗಂಡ ವ್ಯಾಪಾರಕ್ಕೆ ಹೋಗ್ತಾನೆ. ವ್ಯಾಪಾರಕ್ಕೆ ಹೋದವನು ಬಂದಿಲ್ಲ. ಹೆಂಡತಿಗೆ ಮನೇಲಿ
ಒಳ್ಳೊಳ್ಳೆ ಅಡುಗೆ ಮಾಡ್ಕೊಂಡು ಕಾಯ್ತಾ ಇದ್ದಾಳೆ. ನನ್ನ ಗಂಡ ವ್ಯಾಪಾರಕ್ಕೆ ಹೋದವನು ಎಷ್ಟೊಂದು ದಿನ ಆಗೋಯ್ತು, ಇನ್ನೂ ಬರಲಿಲ್ವಲ್ಲ ಅಂತ ಹೇಳ್ತಾ ಹಾಡ್ತಾ ಇದ್ದಾಳೆ, ನೋವನ್ನು ಪಡ್ತಾ ಇದ್ದಾಳೆ. ಪಕ್ಕದ ಮನೆಯವಳು ಬಂದು ಇವಳಿಗೆ ವ್ಯಂಗ್ಯವಾಗಿ ಮಾತಾಡ್ತಾಳೆ. ಚಿಂತಕ್ಕೂ ಇಟ್ಕೊಂಡು ಚಿಟ್ಪಾಟು ಬಳಿವಾಕ್ಯ ಚಿಂತಿಲ್ಲವೇನೆ ನಿನಗಿಷ್ಟು. ಚಿಂತಾಕು ಇಟ್ಕೊಂಡು ಒಳ್ಳೊಳ್ಳೆ ಸರಗಳು, ಅಲಂಕಾರದ ಸರಗಳು, ಆಭರಣಗಳು ಹಾಕ್ಕೊಂಡು ಫುಲ್ಲು ಖುಷಿಯಾಗಿದ್ದಾಳೆ. ನನ್ನ ಗಂಡ ಇವತ್ತು ಬರ್ಬೋದು, ಎಷ್ಟೊಂದು ದಿನ ಆಯಿತು ವ್ಯಾಪಾರಕ್ಕೆ ಹೋದವನು ಇನ್ನೂ ಬರಲಿಲ್ಲ, ಇವತ್ತು ಬರ್ತಾನೆ ನನ್ನ ಗಂಡ ಅಂತ ಹೇಳಿ ಪ್ರತಿದಿನ ಒಳ್ಳೊಳ್ಳೆ ಅಲಂಕಾರ ಮಾಡ್ಕೊಳ್ಳೋದು. ಚಿಂತಾಕು ಇಟ್ಕೊಂಡು ಚಿಟುಪಾಟು ಬಳಿವಾಕ್ಯ ಚಿಂತಿಲ್ಲವೇನೆ ನಿನಗಿಷ್ಟು. ಚಿಂತಾಕು ಇಟ್ಕೊಂಡು ಚಿಟುಪಾಟು ಬಳಿವಾಕ್ಯ ಚಿಂತಿಲ್ಲವೇನೆ ನಿನಗಿಷ್ಟು. ಅಟ್ಟಡಿಗೆ ಯಾರೋಯ್ತು ಕುಟುಂಬತ್ತ ತೀರೋಯ್ತು ಪಟ್ಟಣಕ್ಕೆ ಹೋದ ನನ್ನನಲ್ಲ. ಅಟ್ಟಡಿಗೆ ಯಾರೋಯ್ತು ಕುಟುಂಬತ್ತ ತೀರೋಯ್ತು ಪಟ್ಟಣಕ್ಕೆ ಹೋದ ನನ್ನನಲ್ಲ. ಪಟ್ಟಣಕ್ಕೆ ಹೋದ ನನ್ನನಲ್ಲ ಬರಲಿಲ್ಲ. ಅಟ್ಟಡಿಗೆ ರುಚಿಯೂ ಬರದಲ್ಲ. ಒಳ್ಳೆ ಅಡುಗೆ ಮಾಡ್ಕೊಂಡು ಕಾಯ್ತಾವಳೆ, ರುಚಿ ಹೋಯ್ತಾ ಇದೆ, ಗಂಡ ಬರ್ತಾ ಇಲ್ಲ. ಆದರೂ ಇವತ್ತಾದರೂ ಬರ್ತಾನೆ ಅಂತ ಹೇಳಿ ಮತ್ತೆ ಅಲಂಕಾರ ಮಾಡ್ಕೋತಾವಳೆ. ಅಲಂಕಾರ ನೋಡೋರಿಲ್ಲ, ಗಂಡ ಇಲ್ಲ, ಏನು ಮಾಡೋಣ? ಮತ್ತೆ ಪಕ್ಕದ ಮನೆಯವಳು ಬಂದು ಪಿಟಿಂಗ್ ಇಡ್ತಾಳೆ. ಹಳ್ಳಿ ಕಡೆ ಅಂದರೆ ಪಿಟಿಂಗೆ, ಚಾಡಿ ಹೇಳೋದು ಅಂತ ಕರಿತೀವಿ. ಏನಂತ ಚಾಡಿ ಹೇಳ್ತಾಳೆ? ನಕ್ಕರೆ ನಗಲೇಳು ನಗೆ ಮುಖದ ಕೇದಿಗೆ ನಾ ಮೆಚ್ಚಿ ಮುಡಿದ ಮಲ್ಲಿಗೆ. ನಕ್ಕರೆ ನಗಲೇಳು ನಗೆ ಮುಖದ ಕೇದಿಗೆ ನಾ ಮೆಚ್ಚಿ ಮುಡಿದ ಮಲ್ಲಿಗೆ ಹೂವ ಅವಳೊಂದು ಗಳಿಗೆ ಮುಡಿಯಾಲಿ. ಏನಾಗಬೇಕಾಗ? ನನ್ನ ಮಲ್ಲಿಗೆ ಹೂವನ ಅವಳು ಮುಟ್ರೆ ಏನಾಗ್ಬೋದು ಮನಸ್ಸು? ಅವನು ಅಲ್ಲೆಲ್ಲೋ ಹೋಗವನೆ, ಅಲ್ಲಿ ಇನ್ನೊಬ್ಳ ಜೊತೆಯಲ್ಲಿ ಆಟ ಆಡ್ತಾವನೆ ಅಂತ ಹೇಳಿ ಪಿಟ್ಟಿಂಗ್ ಇಡ್ತಾಳೆ. ಆಗ ಆ ಹೆಣ್ಣುಮಗಳು ಎಷ್ಟು ಚೆಂದಾಗಿ ಹೇಳ್ತಾಳೆ, ನಕ್ಕರೆ ನಗಲೇಳು ನಗೆ ಮುಖದ ಕೇದಿಗೆ ನಾ ಮೆಚ್ಚಿ ಮುಡಿದ ಮಲ್ಲಿಗೆ. ನಕ್ಕರೆ ನಗಲೇಳು ನಗೆ ಮುಖದ ಕೇದಿಗೆ ನಾ ಮೆಚ್ಚಿ ಮುಡಿದ ಮಲ್ಲಿಗೆ ಹೂವ ಅವಳೊಂದು ಗಳಿಗೆ ಮುಡಿಯಾಲಿ. ಯಾರು ಬಿಡ್ತಾರೆ? ಇವತ್ತು ಈ ಥರ ಏನಾದರೂ ಮಾಡೋಕ್ಕೆ ಹೋದರೆ ಫೋನು, ಮೊಬೈಲು, ಪೊಲೀಸು, ಕಂಪ್ಲೇಂಟು ಎಲ್ಲ ಹೊರ್ಟಾಗ್ತದೆ. ಮಾರನೇ ದಿವಸನ ಅವತ್ತೇ ಆ ಗಳಿಗೆನೆ ಎಲ್ಲ ಎತ್ಕೊಂಡು ಬ್ಯಾಗ್ ಕಟ್ಕೊಂಡು ದೌಡು. ಮಾತಾಡೋಂಗಿಲ್ಲ, ಹೆಣ್ಮಕ್ಳು ಬೈವಂಗಿಲ್ಲ, ಹೊಡಿವಂಗಿಲ್ಲ, ಅನ್ನುವಂಗಿಲ್ಲ. ಯಾಕೆಂದರೆ ಮನೆಗೆಲ್ಲ CCTV ಕ್ಯಾಮ್ರಾ ಬಂದ್ಬಿಟ್ಟವೀಗ, ಹೌದಲ್ವಾ? ಹಾಗನ್ಬಿಟ್ಟು ಗಂಡ ಆದೋನು ಹಾಗೇನಾದರೂ ಮಾಡೋದಾದರೆ ಮತ್ತೆ ಜನಪದದಲ್ಲಿ ಎಷ್ಟು ಚೆನ್ನಾಗಿ ಇಬ್ಬರ ಹೆಂಡ್ರನ್ನ ಏನಾದರೂ ಕಟ್ಕೊಂಡ್ರೆ ಮನೇಲೊಬ್ಬಳು ಹೊರಗಡೆ ಒಬ್ಬಳು ಅಂತ ಕಟ್ಕೊಂಡ್ರೆ ಏನಾಯ್ತದೆ? ಇಬ್ಬರ ಹೆಂಡಿರ ಕಾಟ, ಇರುಳು ತಿಗಣೆ ಕಾಟ, ಕಬ್ಬಕ್ಕಿ ಕಾಟ ಬಲು ಕಾಟ. ಇಬ್ಬರ ಹೆಂಡಿರ ಕಾಟ, ಇರುಳು ತಿಗಣೆಯ ಕಾಟ, ಕಬ್ಬಕ್ಕಿ ಕಾಟ ಬಲು ಕಾಟ. ಕಬ್ಬಕ್ಕಿ ಕಾಟ ಬಲು ಕಾಟ ನನ್ನ ರಾಯ, ಒಬ್ಬಳ ಬಿಟ್ಟೊಬ್ಳ ಕೊಂಡೋಗೋ. ಅಂದರೆ ನಾವು ತಪ್ಪು ದಾರಿಗೆ ಹೋದರೆ ಹಂಗೂ ಆಗ್ತದೆ ಅನ್ನೋದಕ್ಕೆ ಜನಪದದಲ್ಲಿ ಈ ಥರದ ಹೆಣ್ಣು ಮಕ್ಕಳನ್ನು ಇಟ್ಕೊಂಡು ಅಥವಾ ಗಂಡ ಹೆಂಡತಿಯರ ಸರಸ ಸಲ್ಲಾಪದ ವಿಚಾರಗಳನ್ನ ಇಟ್ಕೊಂಡು ಹಾಡನ್ನು ಕಟ್ತಾ ಮನೆಯ ಮುಂದನವರು ಅಕ್ಕಪಕ್ಕದವರು ಗೇಲಿ ಮಾಡೋದನ್ನು ನೋಡ್ತೀವಿ. ಮುಂದುವರೆದು ಇಲ್ಲಿ ಜನಪದ ಅಂದರೆ ಕತೆ ಪುರಾಣಗಳಲ್ಲೂ ಬರ್ತವೆ. ನಾವು ಜನಪದ ಅಂದರೆ ಬರೀ ನಾವು ಹಳ್ಳಿ ಆಟ ಪಾಠ ಅದೇ ಅಂತ ಹೇಳ್ತಾ ಹೋಗೋದಕ್ಕಿಂತ ಕತೆ ಪುರಾಣಗಳು ಜನಪದ ಬರ್ತದೆ. ಒಮ್ಮೆ ಶಿವನ ಹತ್ರ ಭಸ್ಮಾಸುರ ಒಂದು ವರವನ್ನು ತಗೊಳ್ತಾನೆ. ಶಿವನ ಹತ್ರ ಭಸ್ಮಾಸುರ ಒಂದು ವರ ತಗೊಳ್ತಾನೆ.
ಏನು ಅಂತಂದರೆ ಭಸ್ಮಾಸುರ ಯಾರ ತಲೆ ಮೇಲೆ ಕೈ ಇಡ್ತಾರೋ ಅವರೆಲ್ಲ ಸಾಯೋಂಗೆ. ಇವನು ಎಲ್ಲೆಲ್ಲಿ ಹೋಗ್ತಾ ಇರ್ತಾನೋ ಭಸ್ಮಾಸುರ, ಯಾರ್ಯಾರು ಆಗಲ್ವೋ, ಯಾರ್ಯಾರು ಆಯ್ತಾರೋ, ಯಾರ್ಯಾರು ವಿರೋಧಿಗಳೋ ಅವ್ರ ತಲೆ ಮೇಲೆಲ್ಲ ಕೈ ಇಡೋದೇ ಕೆಲಸ. ಭಸ್ಮಾಸುರನ ಕೆಲಸ ಅದೇ ತಾನೇ. ಇದೇನಾಗೋಯ್ತದೆ ಅಂದರೆ ಇದೆಲ್ಲ ನಾವೇನು ದೇವತೆಗಳೆಲ್ಲ ಕಂಪ್ಲೇಂಟ್ ಹೋಯ್ತು. ಯಾರ ಹತ್ರ ಹೋಯ್ತು? ಶಿವನ ಹತ್ರನೇ ಹೋಯ್ತು ಮತ್ತೆ ಕಂಪ್ಲೇಂಟು. ಶಿವ ಏನು ಮಾಡ್ದ? ಇಲ್ಲ, ಅವನ ಏನೋ ಕೊಟ್ಟ ವರನ ವಾಪಸ್ ತಗೋಬೇಕು ಅಂತ ಹೇಳಿ ಬಂದ ಭಸ್ಮಾಸುರನ ಹತ್ರ. ಭಸ್ಮಾಸುರ ಏನು ಮಾಡ್ದ? ಶಿವನ್ನೇ ಅಟ್ಟಿಸ್ಕೊಂಡು ಹೋದ. ಭಯ ಸ್ಟಾರ್ಟ್ ಆಗೋಯ್ತು ಶಿವನಿಗೆ, ಭಯ ಸ್ಟಾರ್ಟ್ ಆಗೋಯ್ತು. ಅಟ್ಟಿಸ್ಕೊಂಡು ಹೋದ. ಯಾಕೆಂದರೆ ಶಿವನ್ನೇ ಸುಟ್ಬಿಟ್ರೆ ಏನಾಗೋಯ್ತದೆ? ನನ್ನ ಶಕ್ತಿ ಹಾಗೆ ಉಳ್ಕೊಬಿಡ್ತದೆ, ಶಿವನ್ನೇ ಸಾಯಿಸ್ಬಿಡೋಣ ಅಂತ ಅಟ್ಟಿಸ್ಕೊಂಡು ಹೋದ. ಹತ್ತಿಸ್ಕೊಂಡು ಹೋದರೆ ಈ ಸಂತೆ ಬೀದಿ ಅಲ್ಲಿ ಇಲ್ಲಿ ನುಗ್ಗಿ ಹೋದ. ಅಲ್ಲಿ ಹೋದ್ರೆ ಒಬ್ಬ ಏನು ಮಾಡ್ಬಿಟ್ಟವನೇ? ತಲೆ ಕೆಳಗಾಗಿ ನಿಂತ್ಬಿಟ್ಟವನೇ. ಭಸ್ಮಾಸುರ ಓಡ್ ಬಂದ. ಹಿಂಗೆ ಕೈ ಇಕ್ತಾನೆ. ಎಲ್ಲಿ ಇಡೋದು ಅವನು? ತಲೆಗೆ ಇಡಬೇಕು ಅವನ ಕೈಯ. ಪಾದದ ಮೇಲೆ ಎಲ್ಲಿ ಇಡೋದು ಕೈಯ? ಅವನು ಯಾರು ಅಂದರೆ ವಿದೂಷಕ, ರಾಜನ ಮಂತ್ರಿ ಅಥವಾ ಹಾಸ್ಯಗಾರ. ಆ ವಿದೂಷಕ ಯಾರು ಭಸ್ಮಾಸುರನಿಗೆ ಆ ಶಾಪವನ್ನು ತಲ್ಲಣಗೊಳಿಸಿ ಅಥವಾ ಶಾಪವನ್ನು ಬಿಡುಗಡೆಗೊಳಿಸಿ ಅಲ್ಲಿ ಹಾಸ್ಯವನ್ನು ಸೃಷ್ಟಿ ಮಾಡಿ ಮುಂದಕ್ಕೆ ಈ ತಲೆ ಮೇಲೆ ಕೈ ಇಡೋದನ್ನು ಅಲ್ಲಿ ಬಿಟ್ಬಿಡ್ತಾನೆ. ಅಂದರೆ ಅವನು ಶಿವನೇ ಆಗಿರ್ಬೋದು, ಹಂಗೆ ಆ ರೂಪ ಅಂತ ಹೇಳಿದು ತಲೆ ಕೆಳಗಾಗಿ ನಿಂತ್ಕೊಂಡು ಅಲ್ಲಿ ಹಾಸ್ಯ ಉಗ್ಸಿ ಮುಂದಕ್ಕೆ ಹೋದ. ಅಲ್ಲಿ ಅವನು ಹಾಸ್ಯಗಾರನೇ ಆಗಿದ್ದ ಅಂತ. ಮುಂದರೆದು ಈ ಥರದ ಕಥೆಗಳು, ಪುರಾಣದ ಕಥೆಗಳಲ್ಲೆಲ್ಲ ಈ ಹಾಸ್ಯದ ಬಗ್ಗೆ ಮತ್ತು ಈ ವಿದೂಷಕನ ವಿಚಾರಗಳೆಲ್ಲ ಬರ್ತವೆ. ಅಲ್ಲಿ ನಮಗೆ ಹೇಗೆ ತೆನಾಲಿ ರಾಮಕೃಷ್ಣ ಬರ್ತಾರೆ, ನಮ್ಮ ಅಕ್ಬರ್ನ ಆಸ್ಥಾನದಲ್ಲಿ ಬೀರ್ಬಲ್ ಬರ್ತಾನೆ, ಆ ಥರದ ವಿದೂಷಕರು ಬಂದು ಹೋಗ್ತಾರೆ. ಒಮ್ಮೆ ನಮ್ಮ ಮಕ್ಕಳನ್ನು ಇಬ್ಬರನ್ನ ಕರ್ಕೊಂಡು ಒಂದು ದೊಡ್ಡ ಊರಲ್ಲಿ ಮದುವೆಗೆ ಹೋದೆ. ಮದುವೆಗೆ ಹೋದರೆ ಆ ಮದುವೆಯಲ್ಲಿ ನಾವೆಲ್ಲ ಮನೇಲಿ ಚಿಕ್ಕ ಪಾತ್ರೆಯಲ್ಲಿ ಅಡುಗೆ ಮಾಡ್ತೀವಿ. ಒಂದರಲ್ಲಿ ಸಾರು, ಒಂದರಲ್ಲಿ ಹಿಟ್ಟು, ಒಂದರಲ್ಲಿ ಅನ್ನ ಮಾಡ್ತೀವಿ. ಅಪ್ಪ ಏನು ನೋಡಲಿ, ಸ್ವಿಮ್ಮಿಂಗ್ ಪೂಲಲ್ಲಿ ಅನ್ನ ಸಾರು ಮಾಡಿಬಿಟ್ಟವ್ರೆ, ಸ್ವಿಮ್ಮಿಂಗ್ ಪೂಲಲ್ಲಿ ಅನ್ನ ಮಾಡವ್ರೆ, ಸ್ವಿಮ್ಮಿಂಗ್ ಪೂಲಲ್ಲಿ ಸಾರು ಮಾಡವ್ರೆ. ಏನಿದು ಸ್ವಿಮ್ಮಿಂಗ್ ಪೂಲಲ್ಲಿ ಸಾರು ಮಾಡವ್ರೆ, ಅನ್ನ ಮಾಡವ್ರೆ? ಏನು ಅಂದರೆ ದೊಡ್ಡ ಕೊಪ್ಪರಿಕೆ ಒಳಗೆ ಅನ್ನ ಮಾಡಿಬಿಟ್ಟವ್ರೆ, ಸಾರು ಮಾಡಿಬಿಟ್ಟವ್ರೆ. ಮಕ್ಕಳಿಗೆ ಗೊತ್ತಿಲ್ಲ. ಬೆಂಗಳೂರು ಹುಡುಗರಿಗೆ ಏನು ಗೊತ್ತು ಕೊಪ್ಪರಿಕೆ ಅಂದರೆ? ಇಲ್ಲ ಮಕ್ಕಳ, ಅದು ಕೊಪ್ಪರಿಕೆ ಅಂತ ದೊಡ್ಡದು. ಸಾವಿರಾರು ಜನ ಮದುವೆಗೆ ಬರ್ತಾರೆ, ಸಾವಿರಾರು ಜನ ಊಟಕ್ಕೆ ಬರ್ತಾರಲ್ಲ, 5 ನಿಮಿಷಕ್ಕೆ ನಮ್ಮ ಮನೇಲಿ ಇಷ್ಟು ಅನ್ನನೂ ನಾಯಿಗೆ ಹಾಕ್ತೀವಿ, ಕೊನೆಯಲ್ಲಿ ಉಳಿಗಿದ್ದು. ಇಲ್ಲಿ ನಾಯಿ ಇಲ್ಲ, ಏನೂ ಇಲ್ಲ, ಸಾವಿರಾರು ಜನ, 1 ಗಂಟೆಗೆ ಎಲ್ಲ ಖಾಲಿ. ಅಪ್ಪ ಅನ್ನದ ಬೆಟ್ಟ ನೋಡಲ್ಲಿ, ಅನ್ನದ ಬೆಟ್ಟ ಏನು ಬಿಳಿ ಬಟ್ಟೆನ ಬಿಳಿ ಬಟ್ಟೆ ಹಾಸ್ಬಿಟ್ಟು ಅನ್ನನ ಏನು ರಾಶಿ ಹಾಕಿರ್ತಾರೆ ಮಠಗಳಲ್ಲಿ, ಮಾನ್ಯಗಳಲ್ಲಿ. ಅನ್ನದ ಬೆಟ್ಟ ಅಂತಾರೆ. ಮಕ್ಕಳು ಗೊತ್ತಿಲ್ಲ ಪಾಪ. ನಮ್ಮವ್ವ ಬಾರಮ್ಮ ಬೆಂಗಳೂರಿಗೆ ಹೋಗೋಣ ಅಂದ. ನಾನು ಬರೋಲ್ಲಪ್ಪ, ನಾನು ಬರೋದೇ ಇಲ್ಲ ಸರ್. ಇದುವರೆಗೂ ನಮ್ಮ ಮನೆಗೆ ಬರಲೇ ಇಲ್ಲ ನಮ್ಮಮ್ಮ. ಯಾಕೆ ಅಮ್ಮ? ಅಲ್ಲೇ ಎತ್ಕೊಂಡು ಅಲ್ಲೇ ತಿಂತೀರಿ, ನಾನು ಬರೋಲ್ಲ. ಯಾಕೆ? ಮನೇಲೇ ಹೇಳ್ತೀರಿ, ಮನೇಲೇ ತಿಂತೀರಿ ಅಂತ ಅವ್ರದ್ದು ಆಸೆ. ಬರೋಲ್ಲ ಅಂದ. ಹೌದಾ? ನಾವು ಇರೋದು ಮಲ್ಟಿ ಸ್ಟೋರ್ ಬಿಲ್ಡಿಂಗು. ಡೇ ಬಂದರು, ಹಗಲೊತ್ತು ಬಂದರು ಅವರು. ಬೆಳಗ್ಗೆ ಇಲ್ಲಿ ಕೆಳಗಡೆ ಊಟ ಮಾಡ್ತಿರ್ತೀವಿ, ಮೇಲಿಂದ ತಪ್ಪು ಅಂತ ಬೀಳ್ತಿರೋದು. ನಾನು ಬರೋಲ್ಲಪ್ಪ ಅಂದ್ಬಿಟ್ರು. ಯಾಕೆ ಬರೋಲ್ಲ ಅಂದರೆ ನಮಗೆ ಅವಾಗ ನನಗೆ ಐಡಿಯಾ ಬಂತು, ಮೇಲ್ಗಡೆ ಟಾಯ್ಲೆಟ್ ಇದೆ, ನಾವು ಈ ಕೆಳಗಡೆ ಮನೆ ಐತೆ. 5-6 ಅಪ್ಟಿಯರ್ ಮನೆಗಳಿರ್ತಾವಲ್ಲ, ಇಲ್ಲಿ ನಮಗೆ ಊಟ ಮಾಡೋದು ಹಳ್ಳಿಗಳಲ್ಲಿ ಪ್ರಾಣಿ ಪಕ್ಷಿಗಳ ಜೊತೆಯಲ್ಲಿ, ಹಸುಗಳ ಜೊತೆಯಲ್ಲಿ, ದನಗಳ ಜೊತೆಯಲ್ಲಿ, ಅಲ್ಲಿ ಅಂಬ ಅಂತಿರ್ತವೆ, ಅಲ್ಲಿ ಊಟ ಮಾಡ್ತಾ ಇರ್ತೀವಿ. ಇಲ್ಲಿ ಏನೂ ಇಲ್ಲ, ಬಾಕ್ಲು ಹಾಕ್ಕೊಳ್ಳೋದು, ಟಿ ವಿ ನೋಡ್ಕೊಳ್ಳೋದು, ಊಟ ಮಾಡ್ತಾ ಇರೋದು. ಏನು ಸೌಂಡು ಕೇಳಿಸಲ್ಲ. ನಮ್ಮಮ್ಮನಿಗೆ ಬೇರೆ ಸೌಂಡೇ ಕೇಳಿಸಿದ್ದು ಅಲ್ವಾ?
ಹಾಗೆ ನಮ್ಮೂರಲ್ಲಿ ಮಾರಕ್ಕ ಅಂತ ಒಬ್ಳಿದ್ದಾಳೆ. ಮಾರಕ್ಕ ಏನು ಮಾಡೋದು, ಬೆಳಿಗ್ಗೆ ನಮ್ಮ ಕಡೆ ಎಲ್ಲ ಟಾಯ್ಲೆಟ್ ಇಲ್ಲ, ಹಳ್ಳಿ ಕಡೆಗಳೆಲ್ಲ ಟಾಯ್ಲೆಟ್ ಇಲ್ಲ, ಎಲ್ಲರಿಗೂ ಗೊತ್ತದು. ಈಗೆಲ್ಲ ಟಾಯ್ಲೆಟ್ ಆಗಿಬಿಟ್ಟಿವೆ, ತುಂಬ ಚೆನ್ನಾಗಿ ಎಲ್ಲ ಸ್ನಾನದ ಮನೆ ಎಲ್ಲ ಕಟ್ಟಿಸಿದ್ದಾರೆ. ಈ ಓಣಿಗಳು, ಈ ಹೊಲಕ್ಕೆ ಹೋಗೋ ದಾರಿಗಳ ಹತ್ರ ಹೋಗಿ ಬೆಳಗ್ಗೆ 5 ಗಂಟೆ 4 ಗಂಟೆ ಇನ್ನೇನು ಬೆಳಕರಿಯೋ ಟೈಮಲ್ಲಿ ಹೋಗಿ ಕೂತ್ಕೊಬಿಡ್ತಾರೆ ಟಾಯ್ಲೆಟ್ಗೆ. ನಮ್ಮ ಹಳ್ಳಿ ಕಡೆ ಎಲ್ಲ ಹೇಲಾಕೆ ಅಂತೀವಿ, ಅಸಹ್ಯ ಅನ್ನಿಸ್ತದೆ. ಇರೋದೇ ಹಾಗೆ, ಹಳ್ಳಿ ಭಾಷೆಯಲ್ಲಿ ಇರೋದೇ ಹಾಗೆ. ಹೇಳಾಕೋಗಿ ಕೂತ್ಕೊಬಿಟ್ಟು ಅಲ್ಲಿ ಇದಕ್ಕೆ ಮೊದಲೇ ಒಬ್ಬ ಏನು ಮಾಡ್ಬಿಟ್ಟಾನೆ, ಹೋಗಿ ಹೇಳಕ್ಕೆ ಕೂತ್ಬಿಟ್ಟವನೆ. ಏನಾಗೋಗ್ಬಿಟ್ಟದೆ, ಅವನು ಗಂಡಸು ಹೋಗಿ ಕೂತ್ಬಿಟ್ಟವನೆ. ಹೆಂಗಸು ನೋಡಲಿಲ್ಲ, ಇನ್ನು ಮಬ್ಬಗತ್ಲಲ್ಲಿ ಹೋಗಿ ರಪ್ಪನ ಹೋಗಿ ಕೂತ್ಕೊಬಿಟ್ಲೆ ಅಮ್ಮ. ಅವನು ತಲೆ ಬಗ್ಸ್ಕೊಟ್ಟವನೆ, ಈ ಅಮ್ಮನನ್ನು ನೋಡ್ತಾಳೆ, ಗಂಡಸು ಮುಂದೆ ಕೂತ್ಬಿಟ್ಟವನೆ. ಏನು ಹೇಳುವಂಗಿಲ್ಲ, ಕೆಮ್ಮಂಗಿಲ್ಲ, ಕ್ಯಾಕಸ್ವಂಗಿಲ್ಲ. ಒಬ್ಬರು ಮುಂದೆನೇ ಕೂತ್ಬಿಟ್ಟವ್ರೆ. 2 ನಿಮಿಷ ಬೆಳಕಾಯ್ತದೆ, ಇವನು ಯಾರು ಇವಳು ಯಾರು ಅಂತ ಗೊತ್ತಾಗ್ತಾ ಇದೆ. ಆಮೇಲೆ ಕೊನೆಗೆ ನೋಡ್ರೆ ರಪ್ಪನೆದ್ದು ಒಬ್ರಿಗೊಬ್ರು ಆ ಕಡೆ ತಿರ್ಕೊಂಡು ಈ ಕಡೆ ತಿರ್ಕೊಂಡು ಎದ್ದೆದ್ದು ಓಡ್ ಬಂದ್ಬಿಟ್ಟವ್ರೆ. ಆಮೇಲೆ ಮಾರನೇ ದಿವಸ ಏನಾಗದೆ, ಹೆಂಗಸರು ಸೇರ್ಕೊಂಡವ್ರೆ. ಹೆಂಗಸರು ಸೇರಿಕೊಂಡು, ಅಲ್ಲ ನಾನು ಬೆಳಗ್ಗೆ ಹೇಳಕ್ಕೆ ಹೋದರೆ ಆ ಮುಂಡೆ ಮುರುವ ಕೆಮ್ಮೋದು ಬೇಡವೆ, ಕ್ಯಾಕರಿಸೋದು ಬೇಡವೆ, ನಾನು ಕೂತಿದ್ದೀನಿ ಅಂತಾದರೂ ಗೊತ್ತಾಯ್ತತ್ತಲ್ಲ. ಹಾಂ, ಏನಂತ ಕಂಡಿದ್ನೋ ನನಗವನು ಅಂತ ಹೇಳಿ ಎಲ್ಲರೂ ನಗಿಸ್ಬಿಟ್ಲು. ಅದೇ ಟೈಮಿಗೆ ಒಂದು ಮಗ ಬಂತು. ಆ ಮಗ ಹುಚ್ಚೆ ಓದ್ಬಿಡ್ತು. ಅಶ್ಲೀಲ ಎಲ್ಲ ಇದೆ ಅಲ್ಲಿ. ಏನು ಮಾತಿಗೆ ಬರಬೇಕು ಬರ್ತಾ ಇದೆ. ಏನು ಎಲ್ಲ ಅವ್ರ ಅಪ್ಪನಂಗೆ, ಎಲ್ಲ ಇವ್ರ ಅಪ್ಪನಂಗೇನೆ ಇದ್ದಾನೆ. ಅವ್ರ ಅಪ್ಪನಂಗೆ ಇದ್ದಾನೆ ಅಂತಂದರೆ ಇವ್ರ ಅಪ್ಪನಿಗೆ ಯಾವಾಗ ನೋಡಿದ್ಲು ಅನ್ನೋಂಥದ್ದು ಪ್ರಶ್ನೆ. ಈ ಥರ ಹಳ್ಳಿಲಿ ತೆಗೆದ ಒಗದ ಏನಿದೆ ಅದನ್ನು ಹೇಳ್ತಾ ಹೋಗ್ತಾ ಇರೋದು. ಏನು ಹೇಳ್ತಾರೆ, ಕುಂಟಿ ಇದ್ರೆ ಕುಂಟಿ ಅನ್ನೋದು, ಕುರುಡಿ ಅಂದರೆ ಕುರುಡಿ ಅನ್ನೋದು, ದಡ್ಡ ಅಂದರೆ ದಡ್ಡ, ಎಡ್ಡ ಅಂದರೆ ಎಡ್ಡ. ಏನ್ಲ ಎಡ್ಡ, ನಿನ್ಗೆ ಯಾರ್ಲ ಎಂಟು ಕೊಟ್ಟಾರು, ಏನ್ಲ ಎಡ್ಡ ನಿನ್ಗೆ ಯಾರ್ಲ ಎಂಟು ಕೊಟ್ಟಾರು ಅಂತಂದರೆ, ಹೆಣ್ಗೇನು ಬರುವೆ, ನಮ್ಮ ದೊಡ್ಡಮ್ಮನ ಮಗಳಿಗೆ 4 ಇಲ್ವೇ ಹೆಣ್ಮಕ್ಳು, ಅಲ್ಲೇ ಆಯ್ತು ತಿನ್ಬಿಡು ಅಂದ್ಲಂತ. ದಡ್ಡನೇ ಅವನು. ದೊಡ್ಡಮ್ಮನ ಮಗಳು ಮದುವೆ ಆದತ್ತೆ, ಅಣ್ಣ ತಮ್ಮದಿರು, ನಮಗೆ ಗೊತ್ತು, ದಡ್ಡನಿಗೇನು ಗೊತ್ತಾಗಬೇಕು, ಅವನು ದಡ್ಡ. ಅಲ್ಲ ನನ್ನ ಸೌತಿ ಅನ್ನೊಂದು ದಡ್ಡ ಅವನು. ಅವನಿಗೆ ಯಾರಿಗೆ ಏನು ಹೇಳಬೇಕು ಅನ್ನೋದು ಗೊತ್ತಿಲ್ಲ ದಡ್ಡನಿಗೆ. ಅಲ್ಲ ನನ್ನ ಸೌತಿ, ಅಲ್ಲ ನನ್ನ ಗಂಡೆಣ್ರೆ. ನಾವು ಯಾರಿಗೆ ಏನು ಬೈಬೇಕು ಅಂತ ಹೇಳ್ಕೊಡ್ತಿದ್ದೋ 50 ಪೈಸೆ ಕಾಸು ಕೊಟ್ಬಿಟ್ರೆ ಹಾಗೆ ಬೈದ್ಬಿಡೋನು, 1 ರೂಪಾಯಿ ಕಾಸು ಕೊಟ್ಬಿಟ್ರೆ ಹಂಗೆ ಪೆಂಪರ್ಮೆಂಟ್ ಕೊಟ್ರೆ ಮುಗೀತು. ದಡ್ಡ ಏನು ಮಾಡೋನು, ಯಾರು ಬೈಯು ಅಂತ ಹೇಳ್ತೀವಿ ಅವ್ನಿಗೆಲ್ಲ ಬೈದ್ಬಿಡೋನು. ನಾವೆಲ್ಲ ಖುಷಿಯಾಗಿ ನಕ್ಕೊಂಡು ಓಡಾಡ್ಕೊಂಡಿರೋವಿ. ಆಮೇಲೆ ಈ ಹಾಂಡಿ ಮರಿ ಅಂತ ಒಬ್ಬ ಮರಿನಾಯಕ, ಅವನ ಹೆಸರು ಮರಿನಾಯಕ, ಹಾಂಡಿ ಮರಿನಾಯಕ. ಏನು ಮಾಡೋಣ ಅವನು ಮರಿನಾಯಕ ಅಂದರೆ, ಅವನು ಒಂದು ಸ್ವಲ್ಪ ದಡ್ಡನಂಗೆನೆ, ಮದುವೆ ಆಗಿದ್ದ, ಮಕ್ಕಳಿದ್ದು. ಮರಿ ನೋಡಿದ್ಯಾ ಇವತ್ತು? ಯಾವ ಮರಿನ? ಅದೇ ಅವನು ಹಾಂಡಿ ಮರಿನ. ಏನು ಮಾಡ್ದ ಗೊತ್ತಾ, ಏನು ಮಾಡ್ದ, ಎಲ್ಲ ಹೆಂಗಸರುಗಳನ್ನೆಲ್ಲ ಗುಡ್ಡೆ ಹಾಕ್ಕೊಳ್ಳೋನು. ಊರ ಹೆಂಗಸರುಗಳನ್ನೆಲ್ಲ ಗುಡ್ಡೆ ಹಾಕ್ಕೊಂಡು ಲವ ಏನು ಚೆನ್ನಾಗಿದೆಯಾ ನೀನು ಅಂದ್ಬಿಟ್ಟು ಹಿಂಗೆ ಗಲ್ಲಕ್ಕೆ ಕೈ ಹಾಕ್ಬಿಟ್ಟು ಲಪ್ಪನ್ನು ಮುತ್ತಿಕ್ಬಿಡೋನು. ಗಂಡ ಅವನೇ, ಮಕ್ಕಳವರೇ, ಮುತ್ತಿಗೆ ಕೊಟ್ಬಿಡೋನು. ಎಲ್ಲರಿಗೂ ಹಂಗೆ ಕೊಡೋನು. ಗಂಡನು ಮಾತಾಡ್ತಿರ್ಲಿಲ್ಲ, ಅವನು ದಡ್ಡ, ಅವನು ಏನು. ನನ್ನ ಗಂಡ ಜೊತೇಲಿದ್ರು ಹೆಂಡ್ತಿಗೆ ನೀನು ಎಷ್ಟು ಚೆನ್ನಾಗಿದ್ದೀನಿ, ನನಗಾದರೂ ನೀನು ಮದುವೆ ಆಗಲಿಲ್ವಲ್ಲ, ಎಷ್ಟು ಚೆನ್ನಾಗಿದ್ದೀನಿ ನೋಡು, ಆ ಮುಂಡೆ ಮರುವಿಗೆ ಹೋಗಿ ಮದುವೆ ಆಗಿದ್ದೀನು, ಆ ಮುಂಡೆ ಮರುವಿಗೆ ಹೋಗಿ ಮದುವೆ ಆಗಿದೆಯಲ್ಲ, ನಾನು ಎಷ್ಟು ಚೆನ್ನಾಗಿ ನೋಡ್ಕೊತಿದ್ದೆ, ಎಷ್ಟು ಚೆನ್ನಾಗಿದ್ದೀನಿ ನೋಡು, ಲಪ್ಪಕ್ಕೆ ನಾನು ಮುತ್ತು ಕೊಟ್ಬಿಡೋನು. ಎಲ್ಲರೂ ಗೊಳ್ಳಂತ ನಕ್ಕೋರು, ಥೂ ನನ್ನ ಮನೆ ಅಂತ ಬೈಯೋರು.
ಮತ್ತು ಅವನು ಹೆಂಗಸರುಗಳ ಜೊತೆ ಜಾಲಿ ಆಡ್ಕೊಂಡು ಈ ಅಲ್ಲಲ್ಲಿ ಈ ಸೋಬಾನೆಗಳು ಎತ್ಬಿಡೋನು. ಸೋಬಾನೆಯಲ್ಲಿ ಈ ಜರಿಯೋ ಪದಗಳು ಭಾರಿ ಚೆನ್ನಾಗಿರ್ತಿದ್ದವು. ಅವನು ಯಾವ ಸಮಯದಲ್ಲಿ ಬೇಕು ಆ ಸಮಯದಲ್ಲಿ ಎತ್ಬಿಡೋನು ಸೋಬಾನೆ ಹಾಡುಗಳನ್ನ, ಜರಿಯೋ ಪದನ. ಎಲ್ಲರೂ ನಕ್ಸ್ಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ಅಲ್ಲೇ ಕಾಲ ಕಳ್ಕೊಂಡು ಸಂಜೆಗೆ ಹೋಗೋನು, ಮನೆಗೆ ಹೋಗಿ ಇವಂದೇ ಅಡುಗೆ, ಅವನೇ ಅಡುಗೆ ಮಾಡೋದು. ಅದರಲ್ಲೂ ಏನು ಅಂತಂದರೆ ಈ ಇಲಿ ಗುಂಡಿಗೆಕಾಯಿ ಮಾತ್ರ ಅವನದು. ಇಲಿ ಗುಂಡಿಗೆಕಾಯಿ ಅಂದರೆ ನಾನ್ ವೆಜ್ ಅವ್ರಿಗೆ ಗೊತ್ತಾಯ್ತದೆ. ಕೋಳಿ ಕೂದರೆ ಇಲಿ ಗುಂಡಿಗೆಕಾಯಿ ಮಾತ್ರ ಅವನದು, ಒಳ್ಳೊಳ್ಳೆ ಕಂಡ ಎಲ್ಲ ಅವನದು. ಇನ್ನು ಮಿಕ್ದವ್ರಿಗೆಲ್ಲ ಮೂಳೆ, ನಾರು, ಕಾಲು, ತಲೆ ಇವೆಲ್ಲ ಆ ಬೇರೆಯವರಿಗೆ. ಅವನ್ನ ಹಾಂಡಿ ಮರಿ ಹಾಂಡಿ ಅಂದರೆ ಮಡಕೆ ಅಂತ, ಮಡಕೆ ಮರಿ ಅಂತ ಅಂದರೆ ಅಡುಗೆ ಎಲ್ಲ ಅವನದೇ, ಅವನು ಮಾಡಿ ಎಲ್ಲ ತಿಂದು ಉಳಿದದ್ದು ಮನೆಯವ್ರಿಗೆ ಅಂತ. ಹೀಗೆ ಪ್ರತಿ ಊರಲ್ಲೂ ಎಲ್ಲ ಈ ಥರದ ಹಾಸ್ಯಗಾರರು ಹಾಸ್ಯ ಮಾಡಿಕೊಂಡು ಜನರನ್ನೆಲ್ಲ ನಗಿಸ್ತಾರೆ. ಇನ್ನು ನಮ್ಮೂರಿಗೆ ಒಂದ್ಸಲಿ, ಈಗ ನಾವು ಒಂದು 20-25 ವರ್ಷದ ಹಿಂದೆ ನಾವು ಕಂಡಿದ್ದು. ಅದಕ್ಕೆ ಮೊದಲು ಹಿಂದೆ ಎಲ್ಲ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ಕಟ್ಟುವಾಗ ಚಪ್ಪಡಿಗಳನ್ನು ಹೊರೋರು. ನೀವು ಐಸ ಅನ್ನಬೇಕು. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಹೆಚ್ಚು ಅವರು ಪ್ರಾಧಾನ್ಯತೆ ಕೊಟ್ಟು ಅವನ್ನ ಈ ಕೆಲಸ ಮಾಡೋರಿಗೆ ಪ್ರೋತ್ಸಾಹ ಕೊಡಿಸೋಂಗೆ ಮಾಡೋರು. ಅವಳು ಬರೋದು ನೋಡು ಐಸ ಅನ್ನೋರು. ಹೇಳ್ಬೇಕಲ್ಲ, ನೀವೀಗ ಹೇಳ್ಬೇಕಲ್ಲ. ಹೆಣ್ಮಕ್ಳು ಅವ್ರನ್ನ ಇಟ್ಕೊಂಡು, ಅಂದರೆ ಇಲ್ಲಿ ಕೆಲಸ ಒಂದೇ ಸಲ ಬಲದ ಒತ್ತಡಕ್ಕೆ ಆ ವಸ್ತು ಮೇಲಕ್ಕೆ ಬರಬೇಕಲ್ಲ, ಲೈಟ್ ಕಂಬ ಒಂದೇ ಸಲ ಎತ್ತಬೇಕಲ್ಲ, 5 ಜನ 10 ಜನ ಇರ್ತಾರೆ, ಎತ್ತಬೇಕಲ್ಲ. ಆಗ ಅವಳು ಬರೋದು ನೋಡು ಐಸ ಹೇಳಲಿಲ್ಲ, ಹೌದಾ? ಅವಳ ಮಗ ನೋಡು, ಎಲ್ಲ ನಿದ್ದೆ ಮಾಡ್ತಾವ್ರೆ, ಏನು ನಾವು ಹೆಂಗೆ ನಗಿಸೋದು ಇವ್ರನ್ನ ಅಂತ. ಅವಳು ಹಲ್ಲು ನೋಡು ಐಸ, ಅವಳು ಹುಣ್ಣಿ ನೋಡು ಐಸ, ಅವಳು ನಲಿಯೋದು ನೋಡು ಐಸ. ಅದರಲ್ಲಿ ಯಾರೋ ಒಬ್ಬ ಇರ್ತಾನೆ, ಇಲ್ಲಿ ಯಾರೋ ಹೆಣ್ಮಗುನ ರೇಗಿಸಿರೋನು. ಆವಾಗ ಇವನು ನೋಡೋದು ನೋಡು ಐಸ ಅಂತ ಇವನಿಗೆ ಹಾಕೋದು. ಇವನು ನೋಡೋದು ನೋಡು ಐಸ, ಇವನು ಎತ್ತೋದು ನೋಡು ಐಸ, ಅವಳು ಕಣ್ಣು ನೋಡು ಐಸ ಅಂತ ಎತ್ತಿ ಕೆಲಸ ಮುಗಿಯೋದು. ಅಲ್ಲಿ ಅವರು ಜಾಲಿಯಾಗಿ ಒಂದೇ ಸಲ ರಪ್ಪನೆ ಎತ್ತೋರು. ಶ್ರಮನ ಒಂದೇ ಸಲ ತಗೊಳಕ್ಕೆ ಅಲ್ವಾ ಸರ್? ಶ್ರಮನ ಒಟ್ಟುಗೂಡಿಸೋದು ಹಾಸ್ಯದ ಮೂಲಕ. ಅಲ್ಲಿ ಏನೋ ಒಂದು ಹೆಣ್ಣು ಗಂಡು ಅವರ ಇಬ್ಬರ ನಡುವಿನ ಸಂಭಾಷಣೆ ಅಂತಂದು, ಅಥವಾ ಅವ್ರು ಎಲ್ಲೋ ಹೋಗಿರೋದನ್ನ ವಿಚಾರ ಅಂತಂದು ಕೂಡಿಸೋವಂಥದ್ದು ಕೆಲಸವನ್ನು ಮಾಡ್ತಾಯಿದ್ರು. ಹಾಗೆ ಈ ಮಕ್ಕಳಲ್ಲೂ ಏನೋ ಕೆಲವೆಲ್ಲ ಹಾಸ್ಯಗಳು ಬರ್ತಾ ಇರ್ತವೆ. ಏನು ಮಕ್ಕಳಲ್ಲಿ ಹಾಸ್ಯಗಳು ಅಂತಂದರೆ, ಇವಾಗೆಲ್ಲ ನಾವೆಲ್ಲ ಬೆಳ್ಳಗೆ ಇದ್ದೀವಿ. ಏನು ಈ ಬೆಳ್ಳಗೆ ಇರೋದಕ್ಕೆ ನಮಗೆ ನಾವು ಹಾಸ್ಯ ಮಾಡ್ಕೋಬೇಕೀಗ. ಈ ಅಲ್ಮೇಲಕ್ಕ ಚೆಲ್ಮೇಲಕ್ಕ ಎಲ್ಲಿಗೆ ಹೋಗಿದ್ದೆ, ಅಲ್ಮೇಲಕ್ಕ ಚೆಲ್ಮೇಲಕ್ಕ ಎಲ್ಲಿಗೆ ಹೋಗಿದ್ದೆ, ನಂಜನಗೂಡು ತೋಟದಾಗೆ ನಲಿಯಕ್ಕೆ ಹೋಗಿದ್ದೆ. ಒಡಿಬೇಡ ಬಡಿಬೇಡ ಮೈ ನೋಯ್ತದೆ, 12 ಆಣಿ ಕೆನ್ನೆ ಸರ ಮುರಿದೋಯ್ತದೆ. ಎಲ್ಲೋ ಹೊಟ್ಟೋಗಿದ್ಲು ಅಂತ ಮಗಳು. ಎಷ್ಟು ಚಂದವಾಗಿ ಮಕ್ಕಳಿಗೆ ರೈಮ್ಸ್ ಹೇಳ್ಕೊಟ್ರೆ. ಅಪ್ಪ ಅಪ್ಪ ಬೆಣ್ಣೆ ತುಪ್ಪ, ಅಪ್ಪ ಅಪ್ಪ, ಮಕ್ಕಳು ಗಿಲ್ ನಗಿತಾರೆ, ಅವ್ರ ಕೈಲಿ ಹೇಳಿಸ್ಬಿಡೋದು. ಅಪ್ಪ ಅಪ್ಪ ಬೆಣ್ಣೆ ತುಪ್ಪ, ಅವ್ವ ಅವ್ವ ಮಲ್ಲಿಗೆ ಹೂವ, ಅತ್ತೆ ಅತ್ತೆ ಕಿವಿಯನ್ನು ಕಿತ್ತೆ, ಅಕ್ಕ ಅಕ್ಕ ಕೋಳಿ ಪುಕ್ಕ, ಅಣ್ಣ ಅಣ್ಣ ಸೀಮೆ ಸುಣ್ಣ, ಅಜ್ಜಿ ಅಜ್ಜಿ ತಲೆಕಾಯಿ ಬಜ್ಜಿ, ಬಿಳಿ ಮೀಸೆ ತಾತ ನೀನು ಯಾವತ್ತೂ ಇದ್ರು ಗೋತ. ತಾತನಿಗೆ ಹೇಳ್ಬೇಕಲ್ಲ, ಎಲ್ಲರಿಗೂ ಒಂದೊಂದು ಹೇಳಿ ಮಕ್ಕಳನ್ನ ನಗಿಸ್ಬಿಡೋದು. ಬಿಳಿ ಮೀಸೆ ತಾತ ನೀನು ಯಾವತ್ತಾದ್ರೂ ಗೋತ. ನಾವೆಲ್ಲ ಬಿಳಿ ಮೀಸೆಯವರೇ, ಆದರೂ ಬಣ್ಣ ಮಾಡ್ಕೊಂಡಿದ್ದೀವಿ. ಹೀಗೆ ಮಕ್ಕಳನ್ನು ನಗಿಸುವಂಥದ್ದು ಇದೆ ಹಳ್ಳಿಗಳಲ್ಲಿ. ಈ ಜಾನಪದದಲ್ಲಿ ಕತೆ, ಗಾದೆ, ಒಗಟು,
ಅದರಲ್ಲೆಲ್ಲ ಒಡುಪುಗಳಲ್ಲಿ ಈ ಹಾಸ್ಯ ಅನ್ನೋಂಥದ್ದು ನಾವೇನು ಮಾತಾಡ್ತಾ ಒಬ್ರಿಗೊಬ್ಬರು ಆ್ಯಕ್ಷನ್ ರಿಯಾಕ್ಷನ್ ಮಾಡಿದಾಗ ಜಾಸ್ತಿ ಬರ್ತದೆ ಹಾಸ್ಯ. ಬರೀ ಒಬ್ಬರೇ ಹೇಳ್ತಾ ಇದ್ದಾಗ ಆಗಲ್ಲ, ಕಡಿಮೆ. ನಾನೊಂದು ಹೇಳೋದು ನೀವೊಂದು ಹೇಳೋದು, ನಾನೊಂದು ಹೇಳೋದು ನೀವೊಂದು ಹೇಳಿದಾಗ ಹಾಸ್ಯದ ಇದು ಜಾಸ್ತಿ ಹೋಗ್ತದೆ. ಅಂದರೆ ನಕ್ರೆ ಸ್ವರ್ಗ, ಅಳುವುದು ನರಕ ಅನ್ನೋದು ಸಾಹಿತ್ಯದ ಲೈನು, ಟ್ಯಾಗ್ ಲೈನು ನಮ್ಮ ಜನಪದ ಸಾಹಿತ್ಯದಲ್ಲಿ, ಅದರಲ್ಲೂ ಕನ್ನಡ ಸಾಹಿತ್ಯದಲ್ಲಿ ಹಾಸ್ಯಕ್ಕೆ ಸಂಬಂಧಪಟ್ಟಂಥ ಟ್ಯಾಗ್ ಲೈನ್. ನಗುವುದೇ ಸ್ವರ್ಗ, ಅಳುವುದೇ ನರಕ. ನಗ್ನಗ್ತಾ ಇದ್ದರೆ ಆಯಸ್ ಜಾಸ್ತಿ ಅಂತ, ನಗ್ನಗ್ತಾ ಇದ್ದರೆ ಆಯಸ್ ಜಾಸ್ತಿ ಅಂತ. ಅದರಲ್ಲೊಬ್ಬ ದದ್ದಯ್ಯ ಅಂತ ನಮ್ಮೂರಲ್ಲೊಬ್ಬ. ಹಿಂದೆ ನಾವೆಲ್ಲ ಇವತ್ತೂ ಅವರೆಕಾಳು ಜಾಸ್ತಿ ತಿನ್ನಬೇಡ, ಊಸ್ ಜಾಸ್ತಿ ಬರ್ತದೆ ಅಂತ. ಅವರೆಕಾಳು, ತೊಗರಿಕಾಳು, ಹುರುಳಿಕಾಳು ಇವೆಲ್ಲ ಜಾಸ್ತಿ ತಿನ್ಬಿಟ್ರೆ ಊಸ್ ಜಾಸ್ತಿ ಬರ್ತದೆ ಅಂತ. ಈ ದದ್ದಯ್ಯನಿಗೆ ಅದು ಏನು ಬರೋದೋ ಏನು ಕಥೆಯೋ, ನಮ್ಮನ್ನೆಲ್ಲ ಕಟಿಂಗ್ ಮಾಡ್ತಿದ್ದೋ ಅವನೇ ಸರ್ ನಮ್ಮೂರಲ್ಲಿ. ದದ್ದಯ್ಯ ಭಾರಿ ಇದ್ದ, 6 ಅಡಿ 7 ಅಡಿ ಇದ್ದ. ಏನು ಅವ್ನು ಬಂದ ಅಂದರೆ ಊರು ಹುಡುಗರು ಒಬ್ಬರು ಇರ್ತಿರ್ಲಿಲ್ಲ, ಎಲ್ಲ ಓಡೋಗ್ಬಿಡೋರು. ಕಟಿಂಗ್ ಮಾಡ್ಸೋಕೆ ಯಾರೂ ಹೋಯ್ತಾ ಇರಲಿಲ್ಲ. ಅವ್ರ ಅಪ್ಪ ಅಪ್ಪದಿರು ಎಳ್ಕೊಂಬಂದು ಅವನ ಹತ್ರ ಕೂರಿಸೋರು. ಯಾಕೆ ಅಂದರೆ ಅವ್ನು ಊಸ್ತಿದ್ರೆ ಊರೆಲ್ಲ ಢಮ್ ಅಂದ್ಬಿಡೋದು. ಯಾರೂ ಕೂರಕ್ಕಾಯ್ತಿರ್ಲಿಲ್ಲ ಅವನ ಹತ್ರ. ಅವನ ಹೆಸರೇ ದದ್ದಯ್ಯ. ಅವರೆಕಾಳು ಉತ್ಕ ಉಣ್ಬಾರ್ಲ ಮುದುಕ ಅಂತ. ಯಾಕೆ ಅಂತಂದರೆ ಅವ್ರಿಗೆ ಮುದುಕರಿಗೆ ಸಾರಿ ಆ ಥರ ನೀವು ತಿಳಿಬಾರ್ದು, ಎಲ್ಲರೂ ವಯಸ್ಸಾಗಿರೋರು ಇದ್ದೀವಿ ಅಂತ. ಹಳ್ಳಿ ಭಾಷೆಯಲ್ಲಿ ಅವರೆಕಾಳು ಉತ್ಕ ಉಣ್ಬಾರ್ಲ ಮುದುಕ. ಅವರೆಕಾಳು ಚೆನ್ನಾಗಿ ತಿಂದರೆ ಊಸ್ ಚೆನ್ನಾಗಿ ಹೋಯ್ತವೆ ಅಂತ. ಆ ಊಸ್ ಬರೋದ್ರಲ್ಲೂ ಮೆಲ್ಲಗೆ ಬರೋದು, ಜೋರಾಗಿ ಹೋಗೋದು, ಭಡ್ ಅಂತ ಹೊಡೆಯೋದು, ಇವೆಲ್ಲ ಹಾಸ್ಯದ ಚಟಾಕಿಯನ್ನು ಮನೇಲೆ. ಹೆಂಡತಿ ಏನು ಮಾಡ್ತಾಳೆ, ಆ ಸೌಂಡನ್ನು ಕೇಳಿದ್ರೆ ಥೂ ನೀನು ಮಾಡೋ ಕೆಲಸ ಇಲ್ಲ, ಇಲ್ಲಿ ನಾನೇ ಆಚೆ ಹೋಗು. ಇವಾಗ ನಾವು ಊಸ್ ಬಿಡೋಕ್ಕೇನೆ ಆಚೆ ಎದ್ದು ಹೋಗ್ಬೇಕು. ಅದರಲ್ಲೂ ಊಸಲು ಇನ್ನೂ ಏನು ಅಂತಂದರೆ ವಿಶೇಷ, 2 ದಿನ 1.5 ದಿನ 3 ದಿನ ಹೇಳಲಿಲ್ಲ ಅಂದರೆ ಊಸಿನ ಗಮಲು ಜಾಸ್ತಿ ಅಂತ. ಆದರೆ ಈಗ ಹಂಗೇನಿಲ್ಲ. ಅದಕ್ಕೆ ಬೇರೆ ಬೇರೆ ಔಷಧಿಗಳೆಲ್ಲ ಇವೆ, ಎಲ್ಲ ಮಕ್ಕಳಿಗೆಲ್ಲ ಕೊಡ್ತಾರೆ. ಪ್ರತಿದಿನ ಏನು ಮೋಷನ್ ಆಗುವಂಗೆ ಮಕ್ಕಳಿಗೆ ಔಷಧಿಗಳೆಲ್ಲ ಇವೆ. ಆದರೆ ಹಳ್ಳಿಗಳೆಲ್ಲ ಹಂಗಿಲ್ಲ. ಜೀರಿಗೆ ಕಷಾಯನೋ ಏನಾದರೂ ಕೊಟ್ಟು, ಅಥವಾ ನ್ಯಾಚುರಲಾಗಿ 2 ದಿನ 3 ದಿನಕ್ಕೂ ಆದ್ರೂ ಯಾರೂ ತಲೆ ಕೆಡಿಸ್ಕೊತಿರ್ಲಿಲ್ಲ. ಯಾಕೆಂದರೆ ಹಳ್ಳಿ ಅಂದರೆ ಎಲ್ಲ ಫ್ರೀ, ಎಲ್ಲಾದರೂ ಹೋಗೋದು ಗಾಳಿ, ಹೇಗಾದರೂ ಹೋಗೋದು. ಈಗ ಬೆಂಗಳೂರಲ್ಲಿ ಅಥವಾ ನಮ್ಮ ಮನೆಗಳಲ್ಲಿ ಹಂಗಿಲ್ಲ. 4 ಚದರ ಮನೆ, ಅಲ್ಲೇ ಗಮ್ಮನ್ಬೇಕು, ಅಲ್ಲೇ ಊಟ ಮಾಡಬೇಕು. ಆ ಥರದ ಆ ದದ್ದಯ್ಯನ್ನ ಕ್ಷೌರ ಮಾಡೋದಕ್ಕೆ ಊರವರೆಲ್ಲ ಸಾಹಸ ಪಡ್ತಾಯಿದ್ರು, ಮಕ್ಕಳಿಗೆ ತಗೊಂಬಂದು ಕೂರ್ಸೋಕ್ಕೆ. ಯಾರೂ ಬಂದು ಕೂತ್ಕೋತಿರ್ಲಿಲ್ಲ ಮಕ್ಕಳು. ಆಮೇಲೆ ಅವನು ಇನ್ನೊಂದು ಜೊತೆಗೆ ಏನು ಮಾಡೋಣ ಅಂದ್ರೆ ಕುಡಿದ್ಬಿಡೋನು, ಹೆಂಗೆ ಬೇಕಂಗೆ ಚೌರ್ ಬಿಡೋನು, ಸೌರ ಮಾಡಿಬಿಡೋನು. ಚೌರಾನ ಹೆಂಗೆ ಬೇಕು ಹಂಗೆ ಹೊಡೆದ್ಬಿಡೋನು. ಯಾವಲ್ಲ ನಿಂಗೆ ಸೌರ ಮಾಡಿದೋನು ಅಂದರೆ ದದ್ದಯ್ಯ ಕಾಣಲ್ಲ ಅನ್ನೋರು. ಯಾಕೆಂದರೆ ಕುಡ್ದಿರೋನು, ಜೊತೆಗೆ ಈ ಹುಡುಗರು ಅರ್ಧಕ್ಕೆ ಕಳ್ಚ್ಕೊಂಡು ಓಡೋಗ್ಬಿಟ್ಟಿರೋರು. ಆಮೇಲೆ ಆವಾಗ ಸರ್ ಇದು ಬ್ಲೇಡ್ ಇರಲಿಲ್ಲ ಮಸಿಯೋದು. ಆ ಕತ್ತಿನ ಹಾಕ್ಬಿಟ್ಟು ಹಿಂಗೆ ಎಳೆದ್ರೆ ಅರ್ಧ ರಕ್ತನೂ ಬಂದ್ಬಿಟ್ಟಿರೋದು. ಆ ನೋವಿಗೆ ಅರ್ಧ ಓಡೋಗ್ಬಿಡೋರು, ಹುಡುಗರು ಸಿಗ್ತಾ ಇರಲಿಲ್ಲ. ಈ ಥರದ ವ್ಯಕ್ತಿಗಳು ಅವರ ಕೆಲಸದ ಜೊತೆಗೆ ಬೇರೆಯವ್ರಿಗೆ ಅವನಿಗೇನು ಅನ್ನಿಸ್ತಿರ್ಲಿಲ್ಲ, ನಮಗೆ ಪಾಡು ನಾವು ಹಾಸ್ಯ ಮಾಡ್ಕೊಂಡು ನಕ್ಕೊಂಡು ಓಡೋಬಿಡೋವಿ. ಆ ಥರದವ್ರು ನಮ್ಮ ಮನೇಲಿ ಒಬ್ಬ ಇದ್ದರೆ ನಾವು ದದ್ದಯ್ಯನಿಗೆ ಹೋಲಿಸ್ಕೊಳ್ಳೋವಿ. ದದ್ದಯ್ಯನ ನಾವು ಹೋಲಿಸ್ಕೊತಿದ್ದೋ. ಮತ್ತು ಈ ಕತೆಗಳಲ್ಲೂ ಈ ಥರದ ಹಾಸ್ಯಗಳೆಲ್ಲ ಜೋರಾಗಿವೆ. ಒಂದು ಕತೆ ಏನು ಅಂತ ಹೇಳ್ತಾ ಅಂದರೆ, ಗಂಡ ಹೆಂಡತಿ ಇಬ್ಬರಿಗೆ ಒಬ್ಬಟ್ಟು ತಿನ್ನೋ ಆಸೆ ಹುಟ್ಬಿಡ್ತು. ಕಯಾಲು ಒಬ್ಬಟ್ಟು ತಿನ್ನೋಕ್ಕೆ ಕಾಯಲು. ಗಂಡ ಹೋದ, ಸಂತೆಗೆ ಹೋದ, ಎಲ್ಲ ಒಬ್ಬಟ್ಟಿನ ಸಾಮಾನುಗಳೆಲ್ಲ ತಂದು ಕೊಟ್ಟ ಹೆಂಡ್ರಿಗೆ. ತಂದು ಕೊಟ್ಟ, ಹೆಂಡ್ತಿ 3 ಒಬ್ಬಟ್ಟು ಮಾಡಿದ್ಲು.
ಹಾಸ್ಯಕ್ಕೋಸ್ಕರ ಅದು ಬೇಕಾದಷ್ಟು ಮಾಡ್ಬೋದಾಗಿತ್ತು. 3 ಒಬ್ಬಟ್ಟು ಮಾಡಿದ್ಲು. 8 ಹೇಳಿದ್ಲು ನನಗೆರಡು ನಿನಗೊಂದು ಅಂದ್ಲು. ಗಂಡನ ಕೋಪ ಬಂದ್ಬಿಡ್ತು. ಅಲ್ಲ ಕಣೆ, ತಂದೋನು ನಾನು, ಕಾಸು ಕೊಟ್ಟೋನು ನಾನು, ಸಂಪಾದನೆ ಮಾಡಿರೋನು ನಾನು, ನನಗೆ ಒಂದು ಹೆಂಗೆ ಅಂದ. ಮಾಡಿರೋಳು ನಾನು, ನನಗೆರಡು ನಿನಗೊಂದು, ಇಲ್ಲ ನನಗೆರಡು ನಿನಗೊಂದು, ನನಗೆರಡು ನಿನಗೊಂದು, ಇಲ್ಲ ನನಗೆರಡು ನಿನಗೊಂದು. ಹಿಂಗೆ ಸ್ಟಾರ್ಟ್ ಆಗೋಯ್ತು ಜಗಳ. ಇಬ್ರಿಗೂ ಜಗಳ ಸ್ಟಾರ್ಟ್ ಆಗೋಯ್ತು. ಬರೀ ಮಾತಂದೆ, ನನಗೆರಡು ಒಬ್ಬಟ್ಟು ಬೇಕು ಅಂತ ಗಂಡ, ಇಲ್ಲ ನನಗೆರಡು ಒಬ್ಬಟ್ಟು ಬೇಕು. ಕೊನೆಗೆ ಎಲ್ಲಿ ಗಂಟ ಹೋಯ್ತು ಅಂದರೆ ಈ ಮಾತುಕತೆ ಅವರಿಬ್ಬರ ನಡುವೆ ಒಂದು ಸಂಧಾನಕ್ಕೆ ಬಂತು. ಒಂದು ಕೆಲಸ ಮಾಡೋಣ, ತಟ್ಟೆ ಇಟ್ಬಿಡೋಣ, ತಟ್ಟೆಯಲ್ಲಿ ಒಬ್ಬಟ್ಟು ಇಟ್ಬಿಡೋಣ. ಯಾರು ಮೊದಲು ಮಾತಾಡ್ತಾರೋ ಅವ್ರಿಗೊಂದು, ಯಾರು ಮಾತಾಡೋದು ಎರಡನೇ ಮಾತಾಡ್ತಾರೋ ಅಂದರೆ ಮಾತಾಡೋದೇ ಇಲ್ವೋ ಅವ್ರಿಗೆ ಎರಡು. ಯಾರು ಮಾತಾಡದೆ ಕೂರಾಕಾಯ್ತದೆ. ಒಬ್ಬಟ್ಟಿಟ್ರು. ಮಾರನೇ ದಿವಸ ಯುಗಾದಿ ಹಬ್ಬ. ಇವತ್ತು ಒಬ್ಬಟ್ಟು ಸುಟ್ಟವ್ರೆ, ಮಾರನೇ ದಿನಕ್ಕೆ ಯುಗಾದಿ ಹಬ್ಬ. ತಟ್ಟೆಯಲ್ಲಿ ಒಬ್ಬಟ್ಟಿಟ್ರು, 3 ಒಬ್ಬಟ್ಟ. ಇಬ್ಬರು ಕೂತ್ಕೊಂಡ್ರು, ಮಾತಾಡದೆ ಸುಮ್ಮನೆ ಕೂತ್ಕೊಬಿಟ್ರು. ಮಾತಾಡ್ದವನಿಗೆ ಒಂದೇ, ಮಾತಾಡದೆ ಇದ್ದರೆ 2. ಇಬ್ಬರಿಗೂ ಫೈಟು, ಮಾತಾಡಲೇ ಇಲ್ಲ. ಕೂತ್ಕೊಂಡ್ರು. ಮಾರನೇ ದಿನಕ್ಕೆ ಯುಗಾದಿ ಬಂದೇ ಬಿಡ್ತು. ನಿಂಗಕ್ಕ ಬೆಳಗ್ಗೆ ಎದ್ದು ಮನೆ ಮುಂದ್ಗಡೆ ರಂಗೋಲೆ ಬಿಡೋಳು, ಬರಲೇ ಇಲ್ವಲ್ಲ ಅಂತ ಹೇಳಿ ಮಾರಕ್ಕ ಓಡ್ ಬಂದ್ಲು. ಪ್ರತಿದಿನ ಎದ್ದು ನಿಂಗಕ್ಕನೇ ಮೊದಲು ರಂಗೋಲಿ ಬಿಡೋಳಲ್ಲ, ಯಾಕೆ ಬರಲಿಲ್ಲ ಅಂತ. ಮಾರಕ್ಕ ಓಡ್ ಬಂದ್ಲು. ಇಬ್ಬರು ಕೂತ್ಬಿಟ್ಟವ್ರೆ, ಕಣ್ಣು ಬಿಡೋಲ್ಲ, ಹಿಂಗೇ ಕೂತ್ಬಿಟ್ಟವ್ರೆ ಸತ್ತಂಗೆ. ಓಡಲು ಇವತ್ತು ಯುಗಾದಿ ಹಬ್ಬ ಬೇರೆ ಅದಲ್ಲ, ಯುಗಾದಿ ಹಬ್ಬ ಬೇರೆ ಇದೆ, ಏನು ಮಾಡೋದು? ಈ ಹಣ್ಣುಗಳಾದರೂ ಎತ್ತು ಆಚೆ ಹಾಕ್ಸೋಣ, ಹಬ್ಬಕ್ಕೆ ಊರಲ್ಲಿ ಮೈಲಿಗೆ ಆಯ್ತದಲ್ಲ, ಬೇಗ ದಫನ್ ಮಾಡಿಬಿಡೋಣ ಅಂತ ಹೇಳಿ ಊರ್ಗೌಡನಿಗೆ ಹೇಳಿಸಿದ್ರು. ಊರ್ಗೌಡ ಸಾರಿಸಿ ಇಬ್ಬರನ್ನ ಕರೆಸಿದ್ರು. ಬೇಗ ಮಾತಿಲ್ವಲ್ಲ, ಇಬ್ಬರು ಸತ್ತೋಗವ್ರೆ, ಕೂತಿದ್ದ ಜಾಗದಲ್ಲೇ ಕೂತ್ಬಿಟ್ಟವ್ರೆ. ಕೊನೆಗೆ ಊರ್ಗೌಡ ಕರೆಸ್ದ, ಇಬ್ಬರನ್ನು ಎತ್ತಿಸ್ದ, ಚಟ್ಟ ಕಟ್ಟಿಸ್ದ. ಮಾತಿಲ್ಲ, ಒಬ್ಬಟ್ಟು. ಇವ್ರಿಗೂ ಮಾತಿಲ್ಲ. ಆಮೇಲೆ ಚಟ್ಟ ಕಟ್ಟಿಸಿದ್ರು, ತಮಟೆ ಕರೆಸಿದ್ರು, ಎಲ್ಲ ಒಡಿಸಿದ್ರು. ತಗೊಂಡೋಗಿ ಇನ್ನೇನು ಕೊಳ್ಳಿ ಮೇಲೆ ಇಡಬೇಕು. ಚಟ್ಟದ ಇದು ಸೌದೆ, ಸುಡೋ ಸೌದೆ ಮೇಲೆ ತಗೊಂಡೋಗಿ ಇಡಬೇಕು. ಆ ನಡುವೆ ಮಧ್ಯೆ ಬೇಕಾದಷ್ಟು ಜನ ಅಳೋರು ಕರೆಸಿದ್ರು. ಅಲ್ಲವ್ವ ನಿಂಗವ್ವ, ಹಿಂಗಿದ್ದಿಲ್ಲವ್ವ ಹಂಗಿದ್ಲವ್ವ ಅಂತ ಎಲ್ಲ ಅಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವ್ರಿಗೆ ಒಬ್ಬಟ್ಟಿನ ಆಸೆಗೆ ಸಾಯೋದನ್ನೇ ಮರೆತುಬಿಟ್ಟವ್ರೆ. ಎಲ್ಲಿ ಗಂಟ ಹೋಯ್ತು ಅಂದರೆ ಇನ್ನೇನು ಬಿಸಿ ತಾಗಬೇಕು. ರಪ್ಪನಿದ್ರು ಇಬ್ಬರು. ಯಾವಾಗ ಎದ್ರು ಎಲ್ಲ ದೇವ ಅಂತ ಓಡ್ಬಿಟ್ರು. ಯಾವಾಗ ದೇವ ಅಂತ ಓಡಿದ್ರು, ಪಕ್ಕದವನು ಒಬ್ಬ ಗೌಡ ನಿಂತಿದ್ನಲ್ಲ, ಇಬ್ಬರಿಗೂ 2 ಬಿಟ್ಟ. ಏನಾಗಿತ್ತು ನಿಮಗೆ ರೋಗ ಅಂತ? ಏನೂ ಇಲ್ಲ ಗೌಡ್ರೆ, 2 ಒಬ್ಬಟ್ಟು ತಿನ್ನೋ ಕಾಯಲ್ಗೆ ಹಿಂಗೆ ಆಗೋಯ್ತು ಅಂದ. ಊರವ್ರಿಗೆಲ್ಲ ಸಾರಿಸ್ದ, ತಗೊಂಬಂದು ಒಬ್ಬಟ್ಟನ್ನು ಉಯ್ರಿ ಅವ್ರ ಮನೆಗೆ ಅಂದ. ಒಬ್ಬಟ್ಟು ಊಟ ಅಲ್ವಾ ಮಾರನೇ ಹಬ್ಬದ ದಿವಸ. ಎಲ್ಲ ತಂದು ಒಬ್ಬಟ್ಟು ಉಯ್ದ್ರು, ಮನೆ ತುಂಬ ಒಬ್ಬಟ್ಟಾದ್ರು. ತಿಂದ್ರು ಬೆಳಗ್ಗೆ ಎಲ್ಲ ಒಡ್ಕೊತರು. ಇದು ಒಬ್ಬಟ್ಟಿನ ಕತೆ. ಅಂದರೆ ಅಲ್ಲಿ ಡಾಕ್ಟ್ರ್ ಇದ್ದಿದ್ರೆ ಅವ್ನು ಚೆಕ್ ಮಾಡಲಿಲ್ವಾ, ಅವನು ಉಸಿರಾಡ್ತಿರ್ಲಿಲ್ವಾ, ಅವ್ನು ನಾಭಿ ಚೆಕ್ ಮಾಡಲಿಲ್ವಾ, ಅವೆಲ್ಲ ಸೆಕೆಂಡ್ರಿ. ಇಲ್ಲೆಲ್ಲ ಬರೀ ಕತೆ ಅಷ್ಟೇ. ಇದು ಈಗಾದಿದ್ರೆ ತಕ್ಷಣಕ್ಕೆ ಆಂಬುಲೆನ್ಸ್ ಫೋನ್ ಮಾಡಿ ಅಥವಾ ಅವ್ರ ಮನೆಗಳಲ್ಲೇ ಗಾಡಿಗಳು ತಗೊಂಡು ಹೋಗಿ ತಗೊಂಡೋಗಿ ನಿಲ್ಲಿಸ್ಬಿಡೋರು. ಇದೊಂದು ಜನಪದ ಕತೆ. ಹಾಗೆ ಇನ್ನೊಂದು ಜನಪದ ಕತೆ ಎಷ್ಟು ಚೆನ್ನಾಗಿದೆ ಅಂದರೆ ಕಿವುಡನ ಕತೆ. ಇದು ಕಿವುಡ್ರು, ಮನೇಲಿ 4 ಜನ ಕಿವುಡ್ರು. ರೈತ ಒಳ್ಳೆ ವ್ಯವಸಾಯಗಾರ. ಅವನ ಹೆಂಡ್ತಿ ಒಡವೆ ಅಂದರೆ ಪಂಚಪ್ರಾಣ. ರೈತರ ಅವ್ವನಿಗೆ ಬಿಸಿನೀರು, ಬಿಸಿ ಹಿಟ್ಟು ಅಂದರೆ ಪ್ರಾಣ.
ಮಗಳಿಗೆ ಮದುವೆ ಮಾಡಿಸ್ಬೇಕು ಅಂದರೆ, ಅದ್ರ ಮದುವೆ ಆಗಬೇಕು ಅಂದರೆ ಭಾರಿ ಕೈಯಾಲು. ಮಗಳಿಗೆ ಮದುವೆ ಮೇಲೆ ಕೈಯಾಲು. ಆದರೆ ಇಲ್ಲಿ 4 ಜನ ಕಿವುಡ್ರೆ, 4 ಜನ ಕಿವುಡ್ರೆ. ರೈತನಿಗೆ ಕೃಷಿ ಮೇಲೆ ಜ್ಞಾನ, ಒಳ್ಳೆ ವ್ಯವಸಾಯ ಮಾಡಬೇಕು ಅಂತ. ಅಜ್ಜಿಗೆ ಬಿಸಿನೀರು ಬಿಸಿ ಮುದ್ದೆ ಇಟ್ಟು ಇಷ್ಟ. ಹೆಂಡ್ತಿಗೆ ಬಂಗಾರ ಅಂದರೆ ಇಷ್ಟ. ಮಗಳಿಗೆ ಮದುವೆ ಅಂದರೆ ಇಷ್ಟ. ಈ ವ್ಯವಸಾಯಗಾರ ಹೊಲ್ದ ಕಡೆ ಹೋದ. ಹೊಲ್ದ ಕಡೆ ಏನು ಬೆಳೆ ಬೆಳೆದಿದ್ನಲ್ಲ, ಭತ್ತ ನೋಡಕ್ಕೆ ಹೋದ ನೀರು ಹಾಯಿಸೋಕ್ಕೆ. ಯಾರೋ ದಾರಿ ಹೋಗ ಬಂದ. ಯಜಮಾನ್ರೆ, ಈ ದಾರಿ ಎಲ್ಗೋಯ್ತದೆ ಎಂದ. ನೋಡಿ ಅಲ್ಲಿ ಆ ಬೆಟ್ಟ, ಆ ಹೊಳೆ, ಆ ಕೆರೆ ಕೆಳಗಿನ ಭೂಮಿ, ಇದೆಲ್ಲ ನಂದೇನೆ ಅಂದ. ಅವನು ಹೇಳಿದ್ದೇನೋ ಇವನು ಹೇಳಿದ್ದೇನೋ. ಇಲ್ಲಿಂದ ನೋಡು ಅಲ್ಲಿ ಕಾಣ್ತದಲ್ಲ, ಅಲ್ಲಿವರೆಗೂ ಎಲ್ಲ ನಂದೇ ಅಂದ. ಥೂ, ಮನೆ ಕಾಯುವಾಗ ನಾನೇನು ಹೇಳಿದ್ರೆ ಇವನೇನೋ ಹೇಳ್ತಾನೆ ಅಂದ್ಬಿಟ್ಟು ಹೊಂಟೋದ. ಅವನಿಗೆ ಫುಲ್ ಖುಷಿಯಾಗೋಯ್ತು. ಇವತ್ತು ಯಾರೋ ಬಂದಿದ್ರು, ನನ್ನ ಹೊಲ ಕೇಳ್ದ, ಹೆಂಗದೆ ಹೊಲ ಅಂತ ಕೇಳ್ದ. ನಾನು ಹಿಂಗಂದೆ ಹಂಗಂದೆ ಹಂಗಂದೆ ಹಿಂಗಂದೆ ಅಂದ್ಬಿಟ್ಟು ಏನು ಫುಲ್ ಖುಷಿಯಾಗಿ ಬಂದು ಮನೆಗೆ ಬಂದು, ಲೇ ಹೆಂಡ್ತಿ, ಇವತ್ತು ಯಾರೋ ಒಬ್ಬ ಬಂದಿದ್ದ ನನ್ನ ಬಗ್ಗೆ ಕೇಳೋಕ್ಕೆ, ನಾನು ಹೊಲ ಎಲ್ಲ ತೋರಿಸ್ದೆ, ಎಷ್ಟು ಚೆನ್ನಾಗದೆ ಅಂದ ಗೊತ್ತಾ. ಹೌದಾ, ಏನು ಮಾಡಿಸ್ಕೊಬತ್ತೀನಿ ಅಂದ್ರಿ? ಚಿಂತಾಕ್ ಹಾಕ್ಸ್ಕೊಬತ್ತೀಯಾ? ಚಿಂತಾಕ್ ಮಾಡಿಸ್ಕೊಬತ್ತೀರಾ? ಮುತ್ತನ ಸರ ಮಾಡಿಸ್ಕೊಬತ್ತೀರಾ? ಆಯ್ತು, ಯಾವುದಾದ್ರೂ ಆಗಲಿ ಮಾಡಿಸ್ಕೊಬನ್ನಿ ಅಂದ್ಲು. ಯಾವುದಾದ್ರೂ ಆಗಲಿ ಮಾಡಿಸ್ಕೊಬನ್ನಿ ಅಂದ್ಲು. ಲೇ ಮಗಳೇ, ನಿಮ್ಮಪ್ಪ ಹೇಳಿದ್ದು ಕೇಳ್ದ? ನಿಮ್ಮಪ್ಪ ಹೇಳಿದ್ದು ಕೇಳ್ದ ಮಗಳೇ? ನಿಮ್ಮಪ್ಪ ನನಗೆ ಒಳ್ಳೆ ಚಿಂತಾಕ್ ಸರ ಮಾಡಿಸ್ಕೊಬತ್ತಾಳಂತೆ. ನಾನೇನಂದೆ ಗೊತ್ತಾ? ಚಿನ್ನ ಆದರೂ ಆಗಲಿ ಬಂಗಾರ ಆದರೂ ಆಗಲಿ ಎಂಥದ್ದಾದರೂ ಆಗಲಿ ಚೆನ್ನಾಗಿರೋದು ಮಾಡಿಸ್ಕೊಬಾ ಅಂತ ಹೇಳಿದ್ದೀನಿ. ಲವ, ಯಾವ ಥರದ್ದು ಗಂಡು ಬೇಕು ಅಂತ ಕೇಳ್ದ? ನನಗೆ ಕುಂಟಾದರೂ ಸರಿಯೇ ಕಿವುಡಾದರೂ ಸರಿಯೇ ಒಳ್ಳೆ ಗಂಡ ಬೇಕು ಅಂದ್ಲು. ಅಜ್ಜಿ, ನಮ್ಮವ್ವ ಹೇಳ್ತಾವಳೆ, ಒಳ್ಳೆ ಗಂಡನ ಹುಡ್ಕವ್ರಂತೆ. ಕುಂಟಾದರೂ ಸರಿಯೇ ಕಿವುಡ್ನಾದರೂ ಸರಿಯೇ ಮೂಗ್ನಾದರೂ ಸರಿಯೇ ಅದೇ ಸಾಕು ಅಂತ ಹೇಳಿದ್ದೀನಿ. ಹೌದಮ್ಮ ಮಗಳೇ, ಬಿಸಿನೀರು ತಗೋಬಾ, ಬಿಸಿ ಮುದ್ದೆ ರಾಗಿ ಎತ್ಕೊಬಾ ಅಂತ ಅವಳಂದ್ಲಂತೆ. ಇವ್ರು ಹೇಳೋದಕ್ಕೂ ಅವ್ರು ಹೇಳೋದಕ್ಕೂ ಇವ್ರು ಹೇಳೋದಕ್ಕೆ ಏನು ತಾಳಕ್ಕೇನೂ ಇಲ್ಲ, ಏನೂ ಇಲ್ಲ. ಈ ಕಿವುಡ್ರ ಕತೆ ಹಿಂಗೆ ಕಥೆಯಲ್ಲಿ ಕಿವುಡ್ರು ಏನೇನೋ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಸುವಿಗೆ ಆಲೂರು ಸುವಿಗೆ ಬೇಲೂರು, ಸುವಿ ಸಂಕರಣೆ ಕುಣಗಾಲು ಸುವಿ. ಸುವಿಗೆ ಆಲೂರು ಸುವಿಗೆ ಬೇಲೂರು, ಸುವಿ ಸಂಕರಣೆ ಕುಣಗಾಲು ಸುವಿ. ಸುವಿ ಸಂಕರಣೆ ಕುಣಗಾಲು ಎರಿ ಮ್ಯಾಲೆ, ಹೂವ ಮಾರೋನ ದನಿ ಚಂದ ಸುವಿ. ಹೂವ ಮಾರೋನ್ ದನಿ ಭಾರಿ ಚಂದ ಅಂತೆ. ಯಾಕೆಂದ್ರೆ ದಿನ ಕೂಗಿ 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 ಕೂಗಿ. ಒಬ್ಬನ್ನ ಕಟ್ಟಿದ್ದೆ ಒಬ್ಬನ್ನ ಬಿಟ್ಟಿದ್ದೆ, ಒಬ್ಬನ್ನ ಕರ್ಕೊಂಡು ಬಳಗೋದೆ ಸುವಿ. ಯಾರನ್ನ ಕಟ್ಟಿದ್ದೆ ಯಾರನ್ನ ಬಿಟ್ಟಿದ್ದೆ, ಯಾರನ್ನ ಕರ್ಕೊಂಡು ಒಳಗೋದೆ ಸುವಿ. ಬುಜ್ಜಣಿಗೆ ಪುಟ್ಟಿ ಎತ್ಕೊಂಡು ಮದುವೆ ಗಂಡವರು ಹೆಣ್ಣವರು ಹಿಂದಿನ ರಾತ್ರಿ ಬರ್ತಾರೆ. ಹೆಣ್ಣನ್ನು ಕರ್ಕೊಂಡು ಮನೆ ಊರೆಲ್ಲ ಮೆರವಣಿಗೆ ಮಾಡ್ತಾರೆ. ನಮ್ಮ ಕಡೆ ಅಲ್ವಾ ಸರ್? ಈ ಕಡೆ ಎಲ್ಲ ಕಡೆ ಗೊತ್ತಿಲ್ಲ. ಮಂಡ್ಯ, ಮೈಸೂರು, ರಾಮನಗರ ಕಡೆ ಎಲ್ಲ ಅದು ಗಾದೆ ಒಗಟಿನ ರೂಪದಲ್ಲಿ ಹಾಡುಗಳು ಬರ್ತವೆ. ಒಗಟಿನ ರೂಪದಲ್ಲಿ ರಾತ್ರಿ ಎಲ್ಲ ಬುಜ್ಜಣಿಗೆ ಪುಟ್ಟಿ ಇಟ್ಕೊಂಡು ಸುತ್ತ ಹಾಕೊಂಡು, ಸುವಿಗೆ ಆಲೂರು ಸುವಿಗೆ ಬೇಲೂರು, ಸುವಿ ಸಂಕರಣೆ ಕುಣಗಾಲು ಸುವಿ ಅಂತ ಹಾಡ್ತಾ 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 ಒಗಟನ್ನು ಬಿಡಿಸ್ಬೇಕು.
ಹೆಂಗಸ್ರುಗಳೆಲ್ಲ ಮುಸಿ 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 ನಗ್ತಾ ಇರ್ತಾರೆ, ಹುಡುಗರೆಲ್ಲ ಗೇಲಿ ಮಾಡ್ತಾ ಇರ್ತಾರೆ, ಗಂಡಸರೆಲ್ಲ ಜಾಲಿ ಮಾಡ್ತಾ ಇರ್ತಾರೆ. ಅಲ್ಲಿ ಹಾಸ್ಯ ಇದೆ, ಅಲ್ಲಿ ಒಂಥರ ಅಶ್ಲೀಲ ಇದೆ, ಅಶ್ಲೀಲ ಅಲ್ಲ. ಒಬ್ಬನ್ನ ಕಟ್ಟಿದ್ದೆ ಒಬ್ಬನ್ನ ಬಿಟ್ಟಿದ್ದೆ, ಒಬ್ಬನ್ನ ಕರ್ಕೊಂಡು ಒಳಗೋದೆ ಸುವಿ, ಯಾರನ್ನ ಕಟ್ಟಿದ್ದೆ ಯಾರನ್ನ ಬಿಟ್ಟಿದ್ದೆ, ಯಾರನ್ನ ಕರ್ಕೊಂಡು ಒಳಗೋದೆ ಸುವಿ, ಹಸುವನ್ನ ಕಟ್ಟಿದ್ದೆ ಕರುವನ್ನ ಬಿಟ್ಟಿದ್ದೆ, ಹಾಲನ್ನ ಕರ್ಕೊಂಡು ಒಳಗೋದೆ ಸುವಿ, ಸುವಿ ಸುವಾಲಮ್ಮ ದೇವಿರ ಹರಳೆ ಸುವಿ. ಹೌದಾ? ಮುಂದುವರೆದು ಅದು ಹಾಡು ಹಂಗೇ ಒಂದು, ಒಬ್ಬನಿಗೆ ಕೈ ಕೊಟ್ಟೆ ಒಬ್ಬನ್ನ ಕಾಲು ಕೊಟ್ಟೆ, ಒಬ್ಬನಿಗೆ ಸೀರೆಯ ಎಳ್ಕೊಟ್ಟೆ ಸುವಿ, ಸುವಿ ಸುವಾಲಮ್ಮ ದೇವಿರ ಹರಳೆ ಸುವಿ, ಯಾರಿಗೆ ಕೈ ಕೊಟ್ಟೆ ಯಾರಿಗೆ ಕಾಲು ಕೊಟ್ಟೆ, ಯಾರಿಯ ಸೀರೆಯ ಎಳ್ಕೊಟ್ಟೆ ಸುವಿ, ಬಳಗಾರಿಗೆ ಕೈ ಕೊಟ್ಟೆ ಕಂಚಗಾರಿಗೆ ಕಾಲು ಕೊಟ್ಟೆ, ಅಗಸನಿಗೆ ಸೀರೆಯ ಎಳ್ಕೊಟ್ಟೆ ಸುವಿ, ಸುವಿ ಸುವಾಲಮ್ಮ ದೇವಿರ ಹರಳೆ ಸುವಿ. ಒಬ್ಬನಿಗೆ ದೊಡ್ಡೋದು ಒಬ್ಬನಿಗೆ ದೊಡ್ಡ ತೂತು, ಒಬ್ಬನಿಗೆ ಚಿಕ್ಕ ತೂತು, ಒಬ್ಬನಿಗೆ ತೂತು ಮೊದಲಿಲ್ಲ ಸುವಿ, ಸುವಿ ಸುವಾಲಮ್ಮ ದೇವಿರ ಹರಳೆ ಸುವಿ, ಯಾರಿಗೆ ದೊಡ್ಡ ತೂತು ಯಾರಿಗೆ ಚಿಕ್ಕ ತೂತು, ಯಾವಳಿಗೆ ತೂತು ಮೊದಲಿಲ್ಲ ಸುವಿ, ದಬ್ಬಳಕ್ಕೆ ದೊಡ್ಡ ತೂತು ಸೂಜಿಗೆ ಚಿಕ್ಕ ತೂತು, ಒನಕೆಗೆ ತೂತು ಮೊದಲಿಲ್ಲ ಸುವಿ, ಸುವಿ ಸುವಾಲಮ್ಮ ದೇವಿರ ಹರಳೆ ಸುವಿ. ಹಿಂಗೆ ಆಡ್ತಾ 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 ಎಲ್ಲ ರಾತ್ರಿ ಎಲ್ಲ ಮೆರವಣಿಗೆ ಒಯ್ತಾರೆ. ನಕ್ಕು 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 ಸಾಕಾಗ್ಬಿಡ್ಬೇಕು ಹಳ್ಳೀಲಿ ಹಾಡುಗಳ ರೂಪದಲ್ಲಿ. ಮತ್ತು ಈ ಅವಾಗೆ ನಾನು ಹೇಳಿದೆ ಸೋಬಾನೆ ಅಂತಂದರೆ ಅದೊಂಥರ, ಅದರಲ್ಲೂ ವಿಶೇಷ ವಿಶೇಷ ಸೋಬಾನೆಯಲ್ಲಿ ಏನಂತ ಕರಿತೀವಿ ಅಂತಂದರೆ ಜರಿಯೋ ಪದಗಳು. ಏನು ಜರಿಯೋದು? ಹೆಣ್ಣೋರು ಗಂಡೋರ ಕಡೆಯವ್ರಿಗೆ, ಗಂಡೋರು ಹೆಣ್ಣೋರ ಕಡೆಯವ್ರಿಗೆ ಜರಿತಾರೆ ಜರಿತಾರೆ ಜರಿತಾರೆ. ಎಷ್ಟು ಚೆನ್ನಾಗಿ ಜರಿತಾರೆ ಅಂತಂದರೆ ಆ ಜರಿಯೋ ಪದಗಳಲ್ಲಿ ಹಪ್ಳದಳಗೆಗೆ ಬೆಟ್ಟಿಕ್ಕಿ ನೋಡೋರ, ಹಪ್ಳದಳಗೆಗೆ ಬೆಟ್ಟಕ್ಕಿ ನೋಡೋರ, ಹಾದಿಗೂ ಬೀದಿಗೂ ತಿರುಗೋರ ಸೋಬಾನವೇ, ಹಾದಿಗೂ ಬೀದಿಗೂ ತಿರುಗೋ ನಂಬಿಗಾರೆ, ನಾವು ಆರಾಳು ಬಂದೀವಿ ಆಳು ಬ್ಯಾಡಿ ಸೋಬಾನವೇ. ಹೆಣ್ಣು ಗಂಡು, ಗಂಡು ಅಪ್ಪ ಅಮ್ಮನ್ನ, ಅಪ್ಪ ಅಮ್ಮನ್ನ ಅಥವಾ ಅವರ ಚಿಕ್ಕಪ್ಪ ದೊಡ್ಡಮ್ಮನ್ನ ಅಥವಾ ಅಣ್ಣ ತಂಗಿನ, ಹೀಗೆ ಜರಿತಾ 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 ಹೋಗ್ತಾರೆ. ಎಷ್ಟು ಜರಿತಾರೆ ಅಂದರೆ ಬೀಗೂತಿ ಒಳಳಂತ ನಡುಮನೆಗೆ ಬಿಟ್ಟರೆ, ಕೆಡುಕು ಮಾಡವಳೆ ವಾಲೆ ತುಂಬ ಸೋಬಾನವೇ. ಬೀಗುತಿ ಮನೆಗೆ ಬಂದಿದ್ಲಲ್ಲ, ಇಲ್ಲಿ ಹೊಸ ಮನೆ ಅದು, ರಾತ್ರಿ ಕತ್ಲು ಗೊತ್ತಾಗಲಿಲ್ಲ, ಟಾಯ್ಲೆಟ್ ಇಲ್ಲ, ಆಚೆ ಹೋಗ್ಬೇಕಾಗಿತ್ತು. ಅವಳೇನು ಮಾಡ್ಬಿಟ್ಟಾಳೆ, ಒಲೆಗೆ ಹೋಗ್ಬಿಟ್ಟು ಊದ್ಬಿಟ್ಟವಳೆ, ಒಲೆಗೆ ಹೋಗ್ಬಿಟ್ಟು ಊದ್ಬಿಟ್ಟವಳೆ. ಇಲ್ಲ, ಇನ್ನೊಂದು ಥರದ ಹಾಡಲ್ಲಿ ಈ ಒಳಕಲ್ಲಿರ್ತದ, ಒಳಕಲ್ಲಿ ತುಂಬಿಸ್ಬಿಟ್ಟವಳೆ, ಆಚೆ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಈ ಬೀಗುತಿ ಸೋ ಎನ್ನೀರೇ ಸೋಬಾನ ಬನ್ನೀರೇ, ಸೋ ಎನ್ನೀರೇ ಸೋಬಾನ ಬನ್ನೀರೇ, ಸೋಬಾನ್ ಹೇಳಾನ್ ಬನ್ನಿ ಸೊಬಗೀನ್ ಮುತ್ತೈದೇರ, ರಾಗ ಪಾಡಾನ್ ಬನ್ನಿ ರಮಣೀರ, ರಾಗ ಪಾಡಾನ್ ಬನ್ನಿ ರಮಣೀರ್ ಮುತ್ತೈದೇರ, ಊರಾರ್ಗಿಣಿಯ ಮದುವೆಗೆ ಸೋ ಎನ್ನೀರೇ ಸೋಬಾನ ಬನ್ನೀರೇ. ಬೀಗೂತಿ ಒಳ್ಳೋಳಂತ ನಡುಮನೆಗೆ ಬೋಟರೆ, ಕೆಡುಕು ಮಾಡವಳೆ ಒಲೆ ತುಂಬ ಸೋ ಎನ್ನೀರೇ ಸೋಬಾನ ಬನ್ನೀರೇ, ಕೆಡುಕು ಮಾಡವಳೆ ಒಡೆ ತುಂಬ ಹೆಣ್ಣೋರವ್ವ,
ಕೆಡಕೋ ಮಾಡವಳೆ ಒನೆ ತುಂಬ ಹೆಣ್ಣೋರವ್ವ, ಸದ್ದಿಲ್ದೆ ನಡು ಮನೇಲಿ ಮಲಗವಳೆ. ಸೋ ಎನ್ನೀರೇ ಸೋಬಾನ ಬನ್ನೀರೇ, ಸೋ ಎನ್ನೀರೇ ಸೋಬಾನ ಬನ್ನೀರೇ. ಒನಕೆಗ ತುರುದ ಕಣಕಾಲು ಬೊಟ್ಟುಕೊಂಡು ತಣಕ ಪಣಕಾನೆ ಎಗರ್ಯಾಳೋ, ತಣಕ ಪಣಕಾನೆ ಎಗರಾಳೋ ಹೆಣ್ಣೋರವ್ವ, ತಣಕ ಪಣಕಾನೆ ಎಗರಾಳೋ ಹೆಣ್ಣೋರವ್ವ. ಗಣಕೆಯ ಸೊಪ್ಪ ಮುಡ್ಕೊಂಡು, ಗಣಕೆ ಸೊಪ್ಪು ಮುಡಕಾಕತ್ತ, ಗಣಕೆ ಸೊಪ್ಪು ಹಾಕ್ಕೊಂಡು ನೆಗಿತಾವಳಂತೆ. ಅಂದರೆ ಅಲ್ಲಿ ಅಷ್ಟೊಂದು ಚೆನ್ನಾಗಿ ಖುಷಿಯಾಗಿ ಮದುವೆ ಮನೇಲಿ ಅವರೇ ಅಂತ ಆಯ್ತಾ. ಹೀಗೆ ಈ ಮನೆ ಈ ಸೋಬಾನೆ ಪದಗಳಲ್ಲಿ ಹಾಸ್ಯ, ಮತ್ತು ಅಲ್ಲಿ ಇಬ್ಬರು ಕೂತ್ಕೊಬಿಡ್ಬೇಕು. ಯಾರು ಬೀಗತಿಯರು ಮತ್ತು ಜರಿಯೋರು, ಗಂಡವ್ರ ಕಡೆ ಹೆಣ್ಣವ್ರ ಕಡೆ ಇಬ್ಬರು ಕೂತ್ಕೊಬಿಟ್ರೆ ಅವರೊಂದು ಹೇಳೋದು ಇವರೊಂದು ಹೇಳೋದು, ಅವರೊಂದು ಹೇಳೋದು ಇವರೊಂದು ಹೇಳೋದು. ಆಗ ಎಲ್ಲರೂ ನಗ್ತಾ ಏನು 7 ದಿನ ಮದುವೆ, 7 ದಿನ ಮದುವೆ, ಇವತ್ತು ಆ ಕ್ಷಣದಲ್ಲೇ ಮದುವೆ. ಎಲ್ಲೋ ಮೇಲೋದ್ರು ಅಂತಂದರೆ ಇವತ್ತು ಏನೋ ಏರೋಪ್ಲೇನಲ್ಲಿ ಹೋಗ್ತಾ ಇದ್ದಂಗೆ ಮದುವೆ ಆಗೋಯ್ತಾರೆ, ಕಟ್ಕೊಂಡು ಹೊಂಟೋದ್ರೆ ಮದುವೆ ಆಗೋಯ್ತದೆ, ಚಪ್ಪಲಿ ಸೌದೋಯ್ತಿದ್ದೋ 7 ಜೊತೆ ಚಪ್ಪಲಿ ಸವಿತಿದ್ದೋ ಅಂತ ಹೇಳಿ ಮದುವೆಯ ಕತೆಗಳೆಲ್ಲ ಹಿಂದೆ ಇತ್ತು. ಒಂದೊಂದು ಶಾಸ್ತ್ರಕ್ಕೂ ಒಂದೊಂದು ಶೋಸ್ತ್ರಕ್ಕೂ ಮದುವೆ ಸಂಪ್ರದಾಯ ಹಾಡ್ತಾಯಿದ್ರು, ನಗ್ತಾಯಿದ್ರು, ಕೇರೋದು, ಕುಟ್ಟೋದು, ಬೀಸೋದು ಹೀಗೆಲ್ಲ ನಡೀತಾ ಇತ್ತು ಇಲ್ಲಿ. ಹಾಗೆ ಈ ಗಾದೆಗಳಲ್ಲೂ ಸಹ ಒಗಟುಗಳಲ್ಲೂ ಈ ಹಾಸ್ಯ ಅನ್ನೋಂಥದ್ದು ಇದೆ. ನೀವು ಬಿಡಿಸ್ಬೇಕೀಗ. ವ್ಯಾಪಾರ ಸಾಪಾರ ಯಾವಾಗ ಅಂದರೆ ಎದುರು ಬದುರು ಕೂತಾಗ ಅಂತ. ಈಗ ಬಿಡಿಸ್ಬೇಕು ನೀವು ಈ ಒಗಟನ್ನು. ವ್ಯಾಪಾರ ಸಾಪಾರ ಯಾವಾಗ ಅಂತಂದರೆ ಎದುರು ಬದುರು ಕೂತಾಗ. ಅಳೋದು ಕರೆಯೋದು ಯಾವಾಗ ಅಂತಂದರೆ ಸ್ವಲ್ಪ ಒಳಿಕೋದಾಗ. ಮುಂದುವರೆದು ನಗೋದು ನಲಿಯೋದು ಯಾವಾಗ ಅಂತಂದರೆ ಪೂರ್ತಿ ಒಳಿಕೋದಾಗ ಅಂತ. ಇಲ್ಲಿ ಅಶ್ಲೀಲತೆ ಇದೆ, ಆದರೆ ಅಶ್ಲೀಲತೆ ಇಲ್ಲ. ಅನ್ಕೋಬೇಕು, ಅನ್ಕೋಬಾರ್ದು. ವ್ಯಾಪಾರ ಸಾಪಾರ ಯಾವಾಗ ಅಂತಂದರೆ ಎದುರು ಬದುರು ಕೂತಾಗ. ಬೆಳೆಗಾರ ಹಿಂದೆ ಮುಂದೆ ಕೂತ್ಕೋತಾರೆ, ಮಾತಾಡ್ತಿರ್ತಾರೆ. ಅದು ಚೆನ್ನಾಗದ, ಈ ಚೆನ್ನಾಗದ, ಆ ಕಲರ್ ಸರಿನಾ, ಈ ಕಲರ್ ಸರಿನಾ, ಆ ಸೈಜ್ ಸರಿನಾ, ಈ ಸೈಜ್ ಸರಿನಾ ಅಂತ. ಅಳೋದು ಕರೆಯೋದು ಯಾವಾಗ? ಅರ್ಧ ಒಟ್ಟೋಗ್ತದೆ, ನೋವು ಕೀಲಿಗೆ ಹಿಡ್ಕೊಬಿಡ್ತದೆ, ಮೂಳೆಗೆ ಅಯ್ಯೋ 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 ಅಂತ ಅಳೋದು. ಮತ್ತೆ ಮುಂದೋದು ನಗೋದು ನಲಿಯೋದು ಯಾವಾಗ ಅಂದರೆ ಕೈ ತುಂಬ ಬಳೆ ಹೋಯ್ತಲ್ಲ, ಖುಷಿಯಾಗೆ ಪೂರ್ತಿ ಬಳೆ ಒಳಗೆ ಹೋದ್ಮೇಲೆ ನಕ್ಕೊಂಡು ಆರಾಮಾಗಿ ಕಾಸು ಕೊಟ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಎದ್ದೊಂಟಾಯ್ತು. ಚಿನ್ ಲೌಡಿ ಚಿನಾಲಿ ಲೌಡಿ ಮೈಸೂರಿಗೆ ಹೋಗ ನಡಿ ನಡಿ. ಮೈಸೂರಿಗೆ ಹೋಗೋ ದಾರಿಯಲ್ಲಿ ರಂಗನಾಥನ ಗುಡಿ, ಆ ಗುಡಿಯಲ್ಲಿ ನನಗೂ ನಿನಗೂ ಮಡಿ ಮಡಿ. ಇದು ಮಕ್ಕಳಿಗೆ ಒಂದು ರೈಮ್ಸ್ ಥರ, ಮಕ್ಕಳಿಗೆ ರೈಮ್ಸ್ ಥರ ಹೇಳಿ 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 ನಗಿಸ್ತಾ ನಗಿಸ್ತಾ ಹೋಗುವಂಥದ್ದು ರೈಮ್ಸು. ಅಲ್ಲಿ ಅಶ್ಲೀಲ ಅನ್ನೋಂಥದ್ದು ಇದೆ, ಆದರೆ ಏನು ಅಶ್ಲೀಲ ಅಂತ ಅದನ್ನು ಭಾವಿಸ್ಬಾರ್ದು. ನಮ್ಗೆ ಬರೀ ಹಾಸ್ಯ ಬೇಕು. ಬೆರಕೆ ಸೊಪ್ಪಿನ ಸಾರು ಅಂದರೆ ಬರೀ ರುಚಿ ಅಂತೆ. ಮತ್ತೆ ಆ ಲೈವ್ ಹೋಗೋದ್ರಿಂದ ನಾನು ನಮ್ಮ ಕೇಳುಗರು ತಪ್ಪು ತಿಳಿಬಾರ್ದು ಅಂತ ಹೇಳ್ತಾ ಇದ್ದೀನಿ. ಬೆರಕೆ ಸೊಪ್ಪಿನ ಸಾರು ಭಾರ ರುಚಿಯಂತೆ, ಹಾದ್ರುಗುಟ್ಟಿದ ಮಗ ಭಾರಿ ಬುದ್ಧಿವಂತ ಅಂತ ಗಾದೆ. ಅಂದರೆ ಅಲ್ಲಿ ಏನಾದರೂ ತಿಳ್ಕೊಬೋದು ನಾವು. ಅದನ್ನು ವಿವರಣೆ ಹೇಳಕ್ಕೆ ಹೋದರೆ ಮತ್ತೆ ಲೈವ್ ಹೋಗ್ತಾ ಇರೋದ್ರಿಂದ ತಪ್ಪು ಅಪಾರ್ಥ ಆಗೋದು ಬೇಡ. ಗರ್ತಿಗೆ ದೊರ್ತಾನ ಬಂದರೆ ಹಾದ್ರಿಗಿತ್ತಿಗೆ ಬಿಗ್ಮಾನ ಅಂತೆ. ಹೇಳ್ಕೊಳಕ್ಕಾಗಲ್ವಲ್ಲ ಹಾದ್ರಿಗಿತ್ತಿಗೆ. ಗಂಡ ಹೆಂಡ್ತಿ ಇಬ್ಬರು ಜಗಳ ಮಾಡಿಕೊಂಡ್ರೆ, ಗಂಡ ಹೆಂಡ್ತಿ ಇಬ್ಬರು ಜಗಳ ಆಡ್ಕೊಂಡ್ರೆ ಹೆಂಡ್ತಿ ಓಡೋಗ್ಬಿಡ್ತಾಳೆ. ಓಡೋದ್ರೆ ಏನು ಪ್ರಯೋಜನ ಇಲ್ಲ. ಈಗ ಬೇರೆ ಪೊಲೀಸು ಕೇಸು ಅಂಥದ್ದು ಇಂಥದ್ದು ಲಾಯರು
ಅಪ್ಪ ಅಮ್ಮ ಅವರು ಇವರು ಕರೆದು ನ್ಯಾಯ ಪಂಚಾಯಿತಿ ಅವಾಗೆಲ್ಲ ಏನೂ ಇಲ್ಲ, ಓದೋಳು ಹೋಯ್ತಾಳೆ ಇನ್ನೊಬ್ಳು ಕರ್ಕೊಬತ್ತೀನಿ ಅಂತ. ಹಿಂದಿನ ಕಾಲ ಸಂವಿಧಾನ ಇರಲಿಲ್ಲ, ಮಾತು ಗಂಡಸದೇ ನಡೀತಿತ್ತು. ಪುರುಷ ಪ್ರಧಾನ ಸಮಾಜದಲ್ಲಿ ಹೆಣ್ಮಕ್ಳದ್ದೇನು ನಡೀತಿರಲಿಲ್ಲ. ಈಗ ಎಲ್ಲರೂ ಸಮಾನರೇ, ಆದರೂ ಅವಾಗ ಕಂಡ್ಕೊಂಡವ್ರು ಕಾಲಿಗೆ ಬಿದ್ದರೂ ಗಾದೆ, ಕಂಡ್ಕೊಂಡವ್ರು ಕಾಲಿಗೆ ಬಿದ್ದರೂ ಗಂಡನ ಮನೇಲಿರೋದೇ ಮೇಲು ಅಂದ್ಲಂತೆ. ಕಂಡ್ಕೊಂಡವ್ರು ಕಾಲಿಗೆ ಬಿದ್ದರೆ ಯಾರೇನು ಏನು ಮಾಡೋಕ್ಕಾಯ್ತದೆ? ಬೇರೆಯವ್ರು ಕರ್ಕೊಂಡೋಗಿ ಇಟ್ಕೊಳಕ್ಕಾಗತ್ತಾ? ಹೆಣ್ಮಕ್ಳನ್ನ ಇಟ್ಕೊಳಕ್ಕಾಯ್ತಿರ್ಲಿಲ್ಲ. ಯಾಕೆ ಅಂದರೆ ಇನ್ನು ಅದು ತಪ್ಪು ಕಲ್ಪನೆಯಲ್ಲೆಲ್ಲ ಹೋಗ್ತಾಯಿತ್ತು. ಹಾಗೆ ಅಂಗಳದಲ್ಲಿ ಒಬ್ಬ ಹೊಕ್ಕ, ನೀವು ಹೇಳಬೇಕೀಗ ಒಗಟು, ಅಂಗಳದಲ್ಲಿ ಒಬ್ಬ ಹೊಕ್ಕ ಅವನಿಂದೆ ಮತ್ತೊಬ್ಬ ಹೊಕ್ಕ, ಅಂಗಳದಲ್ಲಿ ಒಬ್ಬ ಹೊಕ್ಕ ಅವನಿಂದೆ ಇನ್ನೊಬ್ಬ ಹೊಕ್ಕ, ಬಿತ್ತು ಇಬ್ಬರಿಗೂ ತೆಕ್ಕ ಮುಕ್ಕ, ಇಬ್ಬರಿಗೂ ಬಿತ್ತು ತೆಕ್ಕ ಮುಕ್ಕ, ಬಳಬಳ್ಳೆ ರಕ್ತ ಕಕ್ಕ. ಏನಿರ್ಬೋದು ಅಂತ ಕಣ್ಣಾಮುಚ್ಚಾಲೆ ಆಟ ಆಡ್ತಾವ್ರೆ. ಕಣ್ಣಾಮುಚ್ಚಾಲೆ ಆಟ ಆಡ್ತಾನೆ ಒಗಟನ್ನು ಹೇಳ್ತಿದ್ದಾಳೆ ಅಜ್ಜಿ ಮಕ್ಕಳಿಗೆ. ಅಂಗಳದಲ್ಲಿ ಒಬ್ಬ ಒಕ್ಕ ಅಂದರೆ ಅಲ್ಲೆಲ್ಲೋ ಹೋಗಿ ತೂರ್ಕೊಂಡ, ಅವನಿಂದೆ ಇನ್ನೊಬ್ಬ ಹೊಕ್ಕ, ಬಿತ್ತು ಇಬ್ಬರಿಗೂ ತೆಕ್ಕ ಮುಕ್ಕ, ಹಿಡಿಯಕ್ಕೆ ಓಡೋಗ್ತಾನೆ. ಒಬ್ಬ ಸಿಕ್ಕ, ಇನ್ನೊಬ್ಬ ಸಿಕ್ಕ, ಓಡ್ದ ಇಬ್ಬರು ಜಗಳಕ್ಕೆ ಬಿದ್ದರು. ಬಳಬಳ್ಳೆ ರಕ್ತ ಕಕ್ಕ. ಹಂಗಾದ್ರೆ ನಾನು ಯಾರು ಅಂದ. ಹೇಳ್ಬೋದಾ? ಹಂಗಾದ್ರೆ ನಾನು ಯಾರು ಇದೆಯಾ? ಶಾಂತರ ಸರ್ ಕೇಳಿಸ್ಕೊಳ್ಳಿಲ್ವಾ? ಎಸ್, ಯಾರು? ಎಲೆ ಅಡಿಕೆ. ಒಂದು ಸಂದಿಗೆ ಹೋಯ್ತು, ಅವನ ಹಿಂದೆ ಇನ್ನೊಂದು ಜೊತೆಗೆ ಹೋಯ್ತು ಅಡಿಕೆ, ಅದ್ರ ಜೊತೆ ಇನ್ನೊಂದು ಹೋಯ್ತು ಸುಣ್ಣ. ಎಲ್ಲ ಒಳಗಡೆ ಹೋಗಿ ಸೇರಿಕೊಂಡು ತೆಕ್ಕ ಮುಕ್ಕ ಕುಸ್ತಿ ಆಡ್ದು. ಕೊನೆಗೆ ಏನಾಯಿತು? ಬಳಬಳ್ಳೆ ರಕ್ತ ಕತ್ತು. ಅಲ್ಲಿ ಜಗಳ ಆಡ್ತಾವೆ, ಇಲ್ಲಿ ಜಗಳ ಆಡ್ತಾವ್ರೆ, ಅಲ್ಲಿ ಕೊನೆಗೆ ಕೆಂಪಾಗಿ ಹೊರಗಡೆ ಉಗ್ದ. ಇನ್ನೊಂದು ಒಗಟು ಎಷ್ಟು ಚೆನ್ನಾಗಿದೆ ಅಂದರೆ, ಎದ್ದಾಗ ಹೆಣ್ಗೋದ ಮಧ್ಯಾಹ್ನದ ಹೊತ್ತಿಗೆ ಮದುವೆ ಆಯ್ತಂತೆ. ಸಂದಿಗೆ ಶೋಭನ ಆಯಿತು, ಒತ್ತಾರೆಗೆ ಮಗುನೂ ಆಯ್ತಂತೆ. ಏನಾಗಿರ್ಬೋದು? ಎದ್ದಾಗ ಹೆಣ್ಗೋದ ಪಾತ್ರೆ ತಗೊಂಡು ಬೆಳಗ್ಗೆ ಎದ್ದ ತಕ್ಷಣವೇ ಪಾತ್ರೆ ತಗೊಂಡು ಹೋದ. ಏನಕ್ಕೆ ಅಂದರೆ ಹಾಲು ಕರಿಯಕ್ಕೆ ಹೋದ. ಹೌದಾ? ಹಾಲು ಕರಿಯಕ್ಕೆ ಹೋಗಿ ಅಂದರೆ ಮದುವೆ ಮಾಡ್ಕೊಂಡು ಅಂದರೆ ಹಾಲು ತಗೊಂಡು ಮನೆಗೆ ಬಂದ. ಮಧ್ಯಾಹ್ನಕ್ಕೆ ಮದುವೆ ಆಯಿತು, ಎಪ್ಪಾಕದ. ಹೌದಾ? ಸಂಜೆಗೆ ಶೋಭನ ಆಯಿತು, ಅಂದರೆ ಒಂದು ಕಡೆ ಎಲ್ಲ ಕಾಯಿಸಿ ರೆಡಿ ಮಾಡಿ ಇಟ್ಟಾದ ಮೇಲೆ ಒತ್ತಾರೆಗೆ ಏನಾಯಿತು? ಮಗುನೂ ಆಯಿತು. ಮಜ್ಜಿಗೆ ಕಡಿದ್ರು, ಬೆಣ್ಣೆ ಮಗುವಾಗಿ ಬಂತು ಅಂತ. ಮಗು ಬೆಣ್ಣೆಯಾಗಿ ಬಂತು ಅಂತ. ಹೀಗೆ ಜನಪದದಲ್ಲಿ ಗಾದೆ, ಒಗಟುಗಳು, ಕಥೆಗಳು ಬರ್ತಾ ಹೋಗ್ತವೆ. ಕೊನೆಯದಾಗಿ ಒಂದು ನಿಂಬೆಯ ಹಣ್ಣಂಗೆ ಅನ್ನೋಂಥ ಒಂದು ಹೆಣ್ಣು ಮತ್ತು ಗಂಡಿನ ನಡುವಿನ ಸರಸ ಸಲ್ಲಾಪದ ಗೀತೆಯನ್ನು ಹಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ನಿಂಬೆಯ ಹಣ್ಣಂಗೆ ತುಂಬಿದ ಮೈನೋಳೆ, ನಿಂಬೆಯ ಹಣ್ಣಂಗೆ ತುಂಬಿದ ಮೈನೋಳೆ, ಜ್ಞಾನ ಬಿತ್ತಲ್ಲೇ ನನ್ನ ಮ್ಯಾಲೆ, ಮನಸ್ಸು ಬಿತ್ತಲ್ಲೇ ನಿನ್ನ ಮ್ಯಾಲೆ, ಕನಸು ಬಿತ್ತಲ್ಲೇ ನನ್ನ ಮ್ಯಾಲೆ,
ನಿಂಬೆಯ ಹಣ್ಣಂಗೆ ತುಂಬಿದ ಮೈನೋಳೆ, ಜ್ಞಾನ ಬತ್ತಲ್ಲೇ ನಿನ್ನ ಮ್ಯಾಲೆ, ಕನಸು ಬಿತ್ತಲ್ಲೇ ನಿನ್ನ ಮ್ಯಾಲೆ, ಮನಸ್ಸು ಬಿತ್ತಲ್ಲೇ ನಿನ್ನ ಮ್ಯಾಲೆ. ಆಚೆಯ ಕೇರ್ಯಾಗೆ ಅಲ್ಲೊಬ್ಬಳು ಕಡುಚಲುವೆ, ಆಚೆಯ ಕೇರ್ಯಾಗೆ ಅಲ್ಲೊಬ್ಬಳು ಕಡುಚಲುವೆ. ಮಾತಾಡನೆಂದರೆ ಮನ ದೂರ, ಮಾತಾಡನೆಂದರೆ ಮನೆ ದೂರ, ಸಂಗಾತಿ ಕರೆವ ಧ್ವನಿ ಚಂದ, ಸಂಗಾತಿ ಕರೆವ ಧ್ವನಿ ಚಂದ. ನಿಂಬೆಯ ಹಣ್ಣಂಗೆ ತುಂಬಿದ ಮೈನೋಳೆ, ಜ್ಞಾನ ಬಿತ್ತಲ್ಲೇ ನನ್ನ ಮ್ಯಾಲೆ, ನಿನ್ಸು ಬಿತ್ತಲ್ಲೇ ನಿನ್ನ ಮ್ಯಾಲೆ, ಕನಸು ಬಿತ್ತಲ್ಲೇ ನಿನ್ನ ಮ್ಯಾಲೆ. ಹೀಗೆ ಹೆಣ್ಣು ಮಗಳನ್ನು ಬೇರೆ ಬೇರೆ ಹಣ್ಣು, ನಿಂಬೆ ಹಣ್ಣು, ತೊಂಡೆ ಹಣ್ಣು ಮತ್ತು ಬೇರೆ ಬೇರೆ ಥರದ ರಸ ಭರಿತವಾದಂತಹ ಹಾಸ್ಯದ ರಸಭರಿತವಾದಂಥ ಮಾತುಗಳನ್ನು ಹಾಡ್ತಾ ಹೇಳ್ತಾ 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 ಹಾಡ್ತಾ ಹೋಗುವಂಥದ್ದೆಲ್ಲ ಜನಪದದಲ್ಲಿ ಸಾಹಿತ್ಯದಲ್ಲಿ ಬರ್ತಾ ಹೋಗ್ತದೆ ಅಂತ ಹೇಳ್ತಾ, ಹಾಸ್ಯ ಅನ್ನೋಂಥದ್ದು ನಮಗೆ ಹಳ್ಳಿ ಆದರೆ ಭಾರಿ ಚಂದ. ಹಳ್ಳಿ ಹಾಸ್ಯದ ಒಂದು ಏನಂತ ಕರಿತೀವಿ, ಉಗ್ರಾಣ. ಹಳ್ಳಿ ಹಾಸ್ಯದ ಉಗ್ರಾಣ. ಇವಾಗೆಲ್ಲ ನಮ್ಮ ಯಾರು ಪ್ರಾಣೇಶ್ ಅವರು, ಕೃಷ್ಣೇಗೌಡರು ಇವರೆಲ್ಲ ಬೇರೆ ಬೇರೆ ಹಾಸ್ಯದ ಪ್ರಕಾರಗಳನ್ನೆಲ್ಲ ಹೇಳಿ ಹೇಳಿ ಬೇರೆ ಥರ ನಗಿಸ್ಬಿಟ್ಟಿದ್ದಾರೆ. ಈಗ ನಾವು ಗಾದೆ ಒಗಟುಗಳು ಕತೆಗಳನ್ನು ಹೇಳ್ತಾ 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 ನಗಿಸ್ಬೇಕು. ಕೊನೆಯದಾಗಿ ಗಂಡ ಹೆಂಡತಿ ನಡುವೆ ಒಂದು ಚಿಕ್ಕ ಹಾಸ್ಯವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನೀವು ನಗಿಲಿಲ್ಲ ಅಂದರೆ ನಾನೇನು ಬೇಜಾರು ಪಟ್ಕೊಳ್ಳಲ್ಲ. ಪ್ರಿಯೆ, ನೀನು ಸದಾ ನಗ್ತಾ ಇರಬೇಕು. ಪ್ರಿಯೆ, ನೀನು ಸದಾ ನಗ್ತಾ ಇರಬೇಕು. ಪ್ರಿಯೆ, ನೀನು ಸದಾ ನಗುತ್ತಿರಬೇಕು. ಹೆಂಡತಿ, ಪ್ರಿಯೆ ನಾನು ನಗಬೇಕೆ? ಪ್ರಿಯೆ ನಾನು ನಗಬೇಕೆ? ಇಲ್ಲ, ನನಗೆ ನಗಬೇಕು ಅಂದ್ಲಂತೆ. ಧನ್ಯವಾದಗಳು ಸರ್.